ಎಲ್ಲರಿಗೂ ನಮಸ್ಕಾರ. ಇನ್ಕಮ್ ಟ್ಯಾಕ್ಸ್ ಟು ಲೆಕ್ಚರ್ ಸೀರೀಸ್ಗೆ ಸ್ವಾಗತ. ದಿಸ್ ಇಸ್ ಸುನಿಲ್ ಕುಮಾರ್ ಎಸ್, ಅಸಿಸ್ಟೆಂಟ್ ಪ್ರೊಫೆಸರ್ ಅಂಡ್ ಅಟ್ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಮುಳಬಾಗಲ್, ಕೋಲಾರ ಡಿಸ್ಟ್ರಿಕ್ಟ್. ಡಿಯರ್ ಸ್ಟೂಡೆಂಟ್ಸ್, ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U ಅದನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಆ್ಯಂಡ್ ನಾನು ನಿಮ್ಗೆ ಆಲ್ರೆಡಿ ಹೇಳ್ದಂಗೆ 80C to 80U ದೆರ್ ಆರ್ many more deductions will come. ಹೌದಾ? ಆದರೆ ಅಕಾರ್ಡಿಂಗ್ ಟು ಅವರ್ ಸಿಲೆಬಸ್ ವಿ ಜಸ್ಟ್ ಡಿಸ್ಕಸ್ಡ್ ಓನ್ಲಿ 8 ಡಿಡಕ್ಷನ್ಸ್ 80C to 80U. ಆ್ಯಂಡ್ ಈಗ ಅವುಗಳಿಗೆ ಸಂಬಂಧಪಟ್ಟಂಗೆ ಒಂದು 2 ಇಲ್ಯುಸ್ಟ್ರೇಷನ್ ಮಾಡೋಣ, ಆಯಿತಾ? ದಿಸ್ ಇಲ್ಯುಸ್ಟ್ರೇಷನ್ಸ್ ಓನ್ಲಿ ಮೈ ಇಂಟೆನ್ಷನ್ ವಿತ್ ಅನ್ ಎಕ್ಸಾಮಿನೇಷನ್. ಇಲ್ಲಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನಾವು ಡಿಸ್ಕಸ್ ಮಾಡೋದ್ರೆ ನಿಮಗೆ ಜಾಸ್ತಿ ಡಿಡಕ್ಷನ್ಸ್ ಕೇಳ್ತಕ್ಕಂಥದ್ದು ಅಥವಾ ಇಲ್ಯುಸ್ಟ್ರೇಷನ್ ಬರ್ತಕ್ಕಂಥದ್ದು 80G ಸಂಬಂಧಪಟ್ಟಂಗೆ ಕೇಳ್ತಾನೆ. ನಾವು ಆ 80G ಸಂಬಂಧಪಟ್ಟಂಗೆ ನಾವೇನು ಮಾಡೋಣ, ಈಗ ಇಲ್ಯುಸ್ಟ್ರೇಷನ್ ಡಿಸ್ಕಸ್ ಮಾಡೋಣ. ಐ ವಿಲ್ ಡಿಸ್ಕಸ್ ಇನ್ ದಿಸ್ ಸೀರೀಸ್ 2 ಇಲ್ಯುಸ್ಟ್ರೇಷನ್ಸ್, ಆಯಿತಾ? 2 ಇಲ್ಯುಸ್ಟ್ರೇಷನ್ ನಾನು ಡಿಸ್ಕಸ್ ಮಾಡ್ತಾನೆ. ಈ ದಿಸ್ ಇಲ್ಯುಸ್ಟ್ರೇಷನ್ ವಿಲ್ ಗಿವ್ ಯು ದ ಫೆಮಿಲಿಯಾರಿಟಿ ಇನ್ ರಿಗಾರ್ಡಿಂಗ್ ಟು ದ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C to 80U ಪ್ರಾಬ್ಲಮ್ಸ್. ಓಕೆ? ಆ್ಯಂಡ್ ಆ್ಯಸ್ ಇಟ್ ಈಸ್ ಐ ವಾಸ್ ಟೆಲ್ಲಿಂಗ್ ಯು ಬಿಫೋರ್, ಈ ಇಲ್ಯುಸ್ಟ್ರೇಷನ್ಸ್ ಅರ್ಥ ಆಗಬೇಕು ಅಂತಂದರೆ ಅದಕ್ಕೆ ಮೊದಲು ಡಿಸ್ಕಸ್ ಮಾಡಿರ್ತಕ್ಕಂಥ ಥಿಯರಿ ನಿಮಗೆ ಒಂದು ಐಡಿಯಾ ಇರಬೇಕು. ಆಗ ಥಿಯರಿ ಯಾವ ಮಟ್ಟಕ್ಕೆ ನಿಮಗೆ ಫೆಮಿಲಿಯಾರಿಟಿ ಇದೆ ಅದನ್ನು ಚೆಕ್ ಮಾಡೋ ರೀತಿಗೆ ನಾವೇನು ಮಾಡ್ತೀವಿ, ಇಲ್ಯುಸ್ಟ್ರೇಷನ್ಸ್ನ ಮಾಡಿಸ್ತೇವೆ. ಸೊ ಬಿಫೋರ್ ವಾಚಿಂಗ್ ದಿಸ್ ವಿಡಿಯೋ ಬೆಟರ್ ಯು ವಾಚ್ ಬಿಫೋರ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C to 80U ಥಿಯರಿ ಅಂತ ಏನಿದೆ 21 ಸೀರೀಸಲ್ಲಿರ್ತಕ್ಕಂಥ ಲೆಕ್ಚರ್ ಸೀರೀಸು, ಅದನ್ನು ಒಂದ್ಸರಿ ನೀವು ನೋಡಿದ್ರೆ ಇದನ್ನು ನಿಮ್ಗೆ ಇನ್ನಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ಎಸ್, ನಾವಿಲ್ಲಿ ನೋಡ್ತಾ ಇದ್ದೇವೆ ಇಟ್ ಈಸ್ ಎನ್ ಎ ಪ್ರಾಬ್ಲಮ್ ಆ್ಯಂಡ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C, 80G, 80GGA. ಈ ಒಂದು ಇಲ್ಯುಸ್ಟ್ರೇಷನಲ್ಲಿ ನಿಮಗೆ 80C, 80G ಮತ್ತು 80GGA ಈ ಮೂರು ಕೂಡ ಕವರ್ ಆಗುತ್ತೆ. ಇಲ್ಲಿ ನಾವು ಗಮನಿಸ್ತಾ ಇದ್ದೇವೆ ಇಲ್ಲಿ ನೀವು ಗಮನಿಸೋದಾದರೆ, ಸೊ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಮಿಸ್ಟರ್ ಎಕ್ಸ್ ಹ್ಯಾವಿಂಗ್ ಗ್ರಾಸ್ ಟೋಟಲ್ ಇನ್ಕಮ್ ಆಫ್ rupees 6,35,000 ಫಾರ್ ದಿ ಫೈನಾನ್ಷಿಯಲ್ ಇಯರ್ 2018-19 ಫರ್ನಿಷಸ್ ದಿ ಫಾಲೋವಿಂಗ್ ಇನ್ಫಾರ್ಮೇಷನ್. ಇಲ್ಲಿ ಮಿಸ್ಟರ್ ಎಕ್ಸ್ಗೆ ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟಿದೆ, 6,35,000 rupees ಗ್ರಾಸ್ ಟೋಟಲ್ ಇನ್ಕಮ್ ಇದೆ ಇನ್ ದ ಫೈನಾನ್ಷಿಯಲ್ ಇಯರ್ 2018-19. ಮತ್ತು ಅದ್ರ ಜೊತೆಗೆ ಅವನು ಈ ಫಾಲೋವಿಂಗ್ ಇನ್ಫಾರ್ಮೇಷನ್ ಕೂಡ ಅವನು ಏನು ಮಾಡಿದೆ, ನಿಮಗೆ ಅವನು ಕೊಟ್ಟಿದ್ದಾನೆ. ನಾವು ಈ ಫಾಲೋವಿಂಗ್ ಇನ್ಫಾರ್ಮೇಷನ್ನ ತೆಗೆದುಕೊಂಡು ಆ 6,35,000 ಎಷ್ಟು ರಿಡಕ್ಷನ್ಸ್ ಸಿಗ್ತದೆ ಅವನಿಗೆ ಅಂತ ಕ್ಯಾಲ್ಕುಲೇಟ್ ಮಾಡಿ ದೆನ್ ನೆಟ್ ಟ್ಯಾಕ್ಸ್ ಪೇಯಬಲ್ ಅದನ್ನು ನಾವೇನು ಮಾಡೋಣ, ಕಂಡುಹಿಡಿಯೋಣ. ಈಗ ದೆರ್ ಆರ್ 4 ಪಾಯಿಂಟ್ಸ್ ಓವರ್ ಹಿಯರ್. ನಂಬರ್ 1, ಡೆಪಾಸಿಟೆಡ್ rupees 50,000 ಇನ್ ಟ್ಯಾಕ್ಸ್ ಸೇವರ್ ಡೆಪಾಸಿಟ್ ಇನ್ ದ ನೇಮ್ ಆಫ್ ಮೇಜರ್ ಸನ್ ಇನ್ ಎ ನ್ಯಾಷನಲೈಸ್ಡ್ ಬ್ಯಾಂಕ್. And second one, paid rupees 25,000 towards premium on life insurance policy of his married daughter. And third one, contributed rupees 10,000 to Prime Minister National Relief Fund. And fourth one is donated rupees 20,000 to a government recognized institution for scientific research. Assume that the gross total income of AX does not include any income under the head profit and gain of business or profession. Compute the total income of AX for the assessment year 2019-20. ಇದಿಷ್ಟು ಮಾಹಿತಿ ಅವನು ನಿಮಗೆ ಕೊಟ್ಟಿದ್ದಾನೆ. ನೋಡಿ, ಈ ಒಂದು ಇಲ್ಯುಸ್ಟ್ರೇಷನ್ಸ್ ಏನಿದ್ದಾವೆ ಇದೇನು ಅಂತ ಅಡ್ಜಸ್ಟ್ಮೆಂಟ್ಸ್ ಇರ್ತಕ್ಕಂಥದ್ದು ಅಥವಾ ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅವೇನೂ ಇಲ್ಲ. ನೀವು ಏನು ತಿಳ್ಕೊಂಡಿದ್ದೀರಿ ಆ 80C to 80U ಡಿಡಕ್ಷನ್ಸು, ಆ ಏನು ಪ್ರಾವಿಷನ್ಸ್ ಇದೆ ಆ ಪ್ರಾವಿಷನ್ಸ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಿದರೆ ಸಾಕು, ಇಲ್ಯುಸ್ಟ್ರೇಷನ್ನ ಸಾಲ್ವ್ ಮಾಡೋದು ಮುಗ್ದಂಗೆ. ನೀವು ಏನೋ ಅಡಿಷನ್ಸ್ ಮಾಡಬೇಕು, ಏನೋ ಇಮ್ಯಾಜಿನೇಷನ್ಸ್ ಮಾಡಬೇಕು ಅಥವಾ ಇನ್ನೇನೋ ಜ್ಞಾಪಕ ಇಟ್ಕೊಳ್ಬೇಕು, ಅವೆಲ್ಲ ಏನು ಅವಶ್ಯಕತೆ ಇಲ್ಲ. ಆ ಪ್ರಾವಿಷನ್ ಹೆಂಗಿದ್ರೆ ಅದೇ ರೀತಿ ಏನು ಮಾಡಿ ಅದನ್ನು ಅರೇಂಜ್ ಮಾಡಿ ಅಲ್ಲಿಗೆ ಇದು ಮುಗಿಯುತ್ತೆ. ಈಗ ಒಂದು ಸಿಂಪಲ್ ಒಂದು ಇಲ್ಯುಸ್ಟ್ರೇಷನ್ ಮಾಡೋಣ, ನಿಮ್ಗೆ ಕಂಪ್ಲೀಟ್ ಐಡಿಯಾ ಬರುತ್ತೆ ಅದರಲ್ಲಿ. ದಿಸ್ ಈಸ್ ವೆರಿ ವೆರಿ ಸ್ಮಾಲ್ ಇಲ್ಯುಸ್ಟ್ರೇಷನ್. ನೋಡಿ, ಈಗ ಫಸ್ಟ್ ಸೊಲ್ಯೂಷನ್, ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್, ಆಯಿತಾ? ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಅಂತ ತಗೊಂಡಿದ್ದೀವಿ. ಈಗ ಮಿಸ್ಟರ್ ಎಕ್ಸ್ ಅವನದು ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟಿದೆ,
ಮಿಸ್ಟರ್ ಎಕ್ಸ್ ಗ್ರಾಸ್ ಟೋಟಲ್ ಇನ್ಕಮ್ 6,35,000 ಅದನ್ನು ಔಟ್ರ್ ಕಾಲಮಲ್ಲಿ ಹಾಕೊಳ್ಳಿ. ನೆಕ್ಸ್ಟ್ ಲೆಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80 ಅಂತಂದರೆ 80C to 80U 32ರಲ್ಲಿ ಯಾವ್ದು ಬೇಕೋ ಬರುತ್ತೆ. ಈಗ ಫಸ್ಟ್ ಒನ್ ಬೈ ಒನ್ ನಾವು ತಿಳ್ಕೊಂಡು ಹೋಗೋಣ. ಸೊ 80C ಈಗ ಒನ್ ಬೈ ಒನ್ ನೋಡಿದ್ರೆ ನಮಗೆ ಏನು ಗೊತ್ತಾಗುತ್ತೆ ಇಲ್ಲಿ ನೋಡಿ. ದರ್ ಆರ್ 4 ಐಟಮ್ಸ್ ಆರ್ ಇಯರ್, ಹೌದಾ? 4 ಐಟಮ್ಸ್ ಇರುವಾಗ ಅದರಲ್ಲಿ ಫಸ್ಟ್ ಒನ್ ಡೆಪಾಸಿಟೆಡ್ ರುಪೀಸ್ 50,000 ಇನ್ ಟ್ಯಾಕ್ಸ್ ಸೇವರ್ ಡೆಪಾಸಿಟ್ ಇನ್ ದ ನೇಮ್ ಆಫ್ ಮೇಜರ್ ಸನ್ ಇನ್ ಎ ನ್ಯಾಷನಲೈಸ್ಡ್ ಬ್ಯಾಂಕ್ ಅಂತ ಕೊಟ್ಟಿದ್ದಾನೆ. ಸೊ ಇದನ್ನು ನಾವು ಗಮನಿಸ್ತಾ ಇದ್ದೀವಿ. ಡೆಪಾಸಿಟೆಡ್ ರುಪೀಸ್ 50,000 ಇನ್ ಟ್ಯಾಕ್ಸ್ ಸೇವರ್ ಡೆಪಾಸಿಟ್ ಇನ್ ದ ನೇಮ್ ಆಫ್ ಮೇಜರ್ ಸನ್ ಇನ್ ಎ ನ್ಯಾಷನಲೈಸ್ಡ್ ಬ್ಯಾಂಕ್. ನೋಡಿ, ಇದನ್ನು 80C to 80U ನೀವು ಎಲ್ಲಾದರೂ ಗಮನಿಸಿ, ಯಾವುದಾದ್ರೂ ಒಂದು ಡಿಡಕ್ಷನಲ್ಲಿ ಇದಕ್ಕೆ ಅವಕಾಶ ಇದೆಯಾ? ನಾವು ಗಮನಿಸೋದಾದರೆ ಇದಕ್ಕೆ ಯಾವುದೇ ಅವಕಾಶ ಇಲ್ಲ. ಡೆಪಾಸಿಟೆಡ್ ರುಪೀಸ್ 50,000 ಇನ್ ಟ್ಯಾಕ್ಸ್ ಸೇವರ್ ಡೆಪಾಸಿಟ್ ಇನ್ ದ ನೇಮ್ ಆಫ್ ಮೇಜರ್ ಸನ್ ಇನ್ ನ್ಯಾಷನಲೈಸ್ಡ್ ಬ್ಯಾಂಕ್, ಇದಕ್ಕೆ ಯಾವುದೇ ಡಿಡಕ್ಷನ್ಸ್ ಇಲ್ಲ. ಹಾಗೆ ನಾವೇನು ಮಾಡಬೇಕು? ಇದನ್ನು ಇಗ್ನೋರ್ ಮಾಡಬೇಕು. ಜಸ್ಟ್ ಇಗ್ನೋರ್ ದ್ಯಾಟ್. ಸೆಕೆಂಡ್ ಪಾಯಿಂಟ್ ತಗೊಳ್ಳಿ. ಪೇಯ್ಡ್ ರುಪೀಸ್ 25,000 ಟುವರ್ಡ್ಸ್ ಪ್ರೀಮಿಯಮ್ ಆಫ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಆಫ್ ಈಸ್ ಮ್ಯಾರಿಡ್ ಡಾಟರ್. ಸೊ ಇದಕ್ಕೆ ಏನು ನಮಗೆ ಪ್ರಾವಿಷನ್ ಇದೆ. ಎಲ್ಲಿ ಪ್ರಾವಿಷನ್ ಇದೆ? ಯು ಕ್ಯಾನ್ ಗೆಟ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಇಲ್ಲಿ ನಿಮಗೆ ಇದಕ್ಕೆ ಪ್ರಾವಿಷನ್ ಇದೆ. ನೀವು ಬೇಕಾದ್ರೆ ಒಂದ್ಸರಿ ಚೆಕ್ ಮಾಡಿ 80C ಥಿಯರಿನ, ದೇರ್ ಯು ವಿಲ್ ಫೈಂಡ್ ದಟ್. ನೆಕ್ಸ್ಟ್ ಸೆಕೆಂಡ್ ಒನ್, ಕಾಂಟ್ರಿಬ್ಯೂಟೆಡ್ ರುಪೀಸ್ 10,000 ಟು ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್. ಸೊ ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್ಗೆ ನಿಮ್ಗೇನಾಗುತ್ತೆ? ಡೊನೇಷನ್ ಸಿಗುತ್ತೆ. ಸೊ ಎಷ್ಟು ಇಲ್ಲಿ ಇದು ಎಲ್ಲಿ ಬರುತ್ತೆ? ಕಾಂಟ್ರಿಬ್ಯೂಟೆಡ್ ಟು ರುಪೀಸ್ 10,000 ಟು ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್ ಈಸ್ ಇದು 80G ಎಲ್ಲಿ ಸಿಗುತ್ತೆ? ಡೊನೇಷನ್ ಯು ವಿಲ್ ಗೆಟ್ ದಿಸ್ ಒನ್ ಅಂಡರ್ 80G. ಎಷ್ಟು ಸಿಗುತ್ತೆ? 100% ಸಿಗುತ್ತೆ. ಸೊ ಇಲ್ಲಿ ಗಮನಿಸ್ತಾ ಇದ್ದೀರಲ್ಲ, 80G ಡೊನೇಷನ್ ಟು ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್ 100% ಆಫ್ 10,000. ಸೊ 10,000ಅಲ್ಲಿ 10,000 ನಿಮಗೆ ಕಂಪ್ಲೀಟಾಗಿ ಇದು ಸಿಗುತ್ತೆ. ನೆಕ್ಸ್ಟ್ ವಿಲ್ ಗೋ ಫಾರ್ ದ ಥರ್ಡ್ ಒನ್, ಕಾಂಟ್ರಿಬ್ಯೂಟೆಡ್ ಅದಾಯ್ತಲ್ಲ. ನೆಕ್ಸ್ಟ್ ಒನ್ ಫೋರ್ತ್ ಒನ್, ಡೊನೇಟೆಡ್ ರುಪೀಸ್ 20,000 ಟು ಗೌರ್ಮೆಂಟ್ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ ಫಾರ್ ಸೈಂಟಿಫಿಕ್ ರಿಸರ್ಚ್. ಸೊ ಅದನ್ನು ನೀವೇನು ಮಾಡಿದ್ರೆ ನಿಮ್ಗೇನಾಗುತ್ತೆ? ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ಸೈಂಟಿಫಿಕ್ ರಿಸರ್ಚ್ 100%. 20,000 ಕೊಟ್ಟಿದೆ, 20,000 ನೀವು ಇಲ್ಲಿ ತೊಗೊಳ್ಳಿ. ಸೊ ಟೋಟಲ್ ನಿಮಗೆ 55,000 ಆಯಿತು. ಆಮೇಲೆ ಆವಾಗಲೇ ಒಂದು ಇನ್ನು ನೋಡಿದ್ದೀವಿ ಏನೇಳಿ ಇಲ್ಲಿ, ಅಸ್ಯೂಮ್ ದ್ಯಾಟ್ ದ ಗ್ರಾಸ್ ಟೋಟಲ್ ಇನ್ಕಮ್ ಆಫ್ ಎಕ್ಸ್ ಡಸ್ ನಾಟ್ ಇನ್ಕ್ಲೂಡ್ ಎನಿ ಇನ್ಕಮ್ ಅಂಡರ್ ದ ಹೆಡ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಗೇನ್ ಆಫ್ ದ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್. ಇದರಲ್ಲಿ ಏನಾದರೂ ಪ್ರಾಫಿಟ್ ಆ್ಯಂಡ್ ಲಾಸ್ ಆಫ್ ಗೇನ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್ ಇದ್ದಿದ್ರೆ ಇದಿತ್ತಲ್ಲ ಸೈಂಟಿಫಿಕ್ ರಿಸರ್ಚ್ ಅಂತ, ಇದು ಇಲ್ಲಿ ಬರ್ತಾನೆ ಇರಲಿಲ್ಲ. ಯಾಕಂದರೆ ಅಲ್ಲೇ ನಾವು ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಅಂತ ಅಂದ್ಕೊಂಡ್ಬಿಡ್ತಾ ಇದ್ದೀವಿ. ಬಟ್ ಇಲ್ಲಿ ಯಾವಾಗ ಅವನು ಬರಲ್ಲ ಅಂತ ಹೇಳಿದ್ದಾನೆ, ಹಾಗಾಗಿ ನೀವೇನು ಮಾಡಬೇಕು? ಇದನ್ನು ನೀವು ತೊಗೊಳ್ಬೇಕು, ಆಯಿತಾ? ಸೊ ಗ್ರಾಸ್ ಟೋಟಲ್ ಇನ್ಕಮ್ 6,35,000 ಇದೆ. ಅದರಲ್ಲಿ ಡಿಡಕ್ಷನ್ಸ್ ಒನ್ ಬೈ ಒನ್ ಲೆಸ್ ಮಾಡಿದ್ವಿ. ಫಸ್ಟ್ ಒನ್ ಯಾವುದ್ರಲ್ಲೂ ಬರಲ್ಲ, ಹಂಗಾಗಿ ಅದನ್ನ ಇಗ್ನೋರ್ ಮಾಡಿದ್ವಿ. ಸೆಕೆಂಡ್ ಒನ್ 80C ಇಲ್ಲಿ ಬರುತ್ತೆ, ತೊಗೊಂಡ್ವಿ. ಥರ್ಡ್ ಒನ್ 80G ಇಲ್ಲಿ ಬರುತ್ತೆ, ತೊಗೊಂಡ್ವಿ. ಆ್ಯಂಡ್ ಫೋರ್ತ್ ಒನ್ 80GGA ಇಲ್ಲಿ ಬರುತ್ತೆ, ತೊಗೊಂಡ್ವಿ. ಸೊ ಟೋಟಲ್ 25,000, 10,000, 20,000, 6,35,000ಅಲ್ಲಿ ಮೂರನ್ನು ಕೂಡಿದಾಗ 55,000 ಬಂತು. 6,35,000 ಲೆಸ್ ಮಾಡಿ. ಸೊ 6,35,000ದಲ್ಲಿ ನೀವು ಟೋಟಲ್ 55,000 ಲೆಸ್ ಮಾಡಿದರೆ ಎಷ್ಟು ಬರುತ್ತೆ ನಿಮಗೆ? 5,80,000 ಬರುತ್ತೆ. ದಿಸ್ ಈಸ್ ದ ಟ್ಯಾಕ್ಸಬಲ್ ಇನ್ಕಮ್, ಆಯಿತಾ? ಇಷ್ಟೇ, ಇದೇ ಥರದೇ ಲೆಕ್ಕ ಬರೋದು. ನೀವು ಈ ಲೆಕ್ಕನ ಸಾಲ್ವ್ ಮಾಡಬೇಕಂದ್ರೆ ಏನು ಮಾಡಬೇಕು ಹೇಳಿ? ಯಾವ ಅಡ್ಜಸ್ಟ್ಮೆಂಟ್ ನೀವು ಜ್ಞಾಪಕ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಆ ಡಿಡಕ್ಷನ್ ಪ್ರಾವಿಷನ್ಸ್ ಏನಿದ್ದಾವೆ ಅದನ್ನ ತಿಳ್ಕೊಂಡ್ರೆ ಸಾಕು. ಇದು ನೋಟ್ ಅವಾಗಲೇ ಹೇಳಿದ್ನಲ್ಲ, no deduction is available for deposit made in a nationalized bank in the name of major son. And second one, it is assumed that premium on Tata's life policy 25,000 is less than 20% of sum assured. And third one, since assessee is not carrying any business or profession, he is eligible for deduction under section 80GGA for contribution towards scientific research. ಅದೇ ಅವ್ನು ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್ ತಗೊಂಡಿದ್ದರೆ ಅಲ್ಲಿ GGAಯಲ್ಲಿ ಅವ್ನಿಗೆ ಬರ್ತಾನೆ ಇರಲಿಲ್ಲ. ಅದೇನಿದ್ರು ಅಲ್ಲೇ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನಲ್ಲಿ ಅವನಿಗೆ ಅದು ಸಿಕ್ಕಿರೋದು ಡಿಡಕ್ಷನ್. ಓಕೆ, ಇದಿಷ್ಟು ಇಲ್ಲುಸ್ಟ್ರೇಷನ್ 12. ಮತ್ತು ಇನ್ನೊಂದು ಇಲ್ಲುಸ್ಟ್ರೇಷನ್ ಡಿಸ್ಕಸ್ ಮಾಡೋಣ. ಸೊ ಇಲ್ಲುಸ್ಟ್ರೇಷನ್ 13. ಓಕೆ, ಇಲ್ಲುಸ್ಟ್ರೇಷನ್ 12 ಡಿಸ್ಕಸ್ ಮಾಡಿದ್ವಿ. ಈಗ ಇಲ್ಲುಸ್ಟ್ರೇಷನ್ 13 ನಾವು ಡಿಸ್ಕಸ್ ಮಾಡೋಣ.
This illustration is mainly problems on deduction under section 80D and 80G. Okay, dear students, now we got illustration 13 discuss ಮಾಡೋಣ. Illustration 13 ಅಲ್ಲಿ we concentrate mainly on 80D and 80G. ಇವೆರಡರ ಬಗ್ಗೆ ನಾವೇನು ಮಾಡೋಣ, ಮುಖ್ಯವಾಗಿ ಕಾನ್ಸಂಟ್ರೇಟ್ ಮಾಡೋಣ. Mr. X, an Indian citizen, gives the following particulars of his income and expenditure for the previous year 2018-19. ಇಲ್ಲಿ ಮಿಸ್ಟರ್ ಎಕ್ಸ್ ಅಂತ ಹಾಕಂತವನು ಭಾರತದ ನಾಗರಿಕ, ಆಯಿತಾ? ಅದು ನೀವು ಗಮನಿಸಬೇಕು. ಅವನು ಯಾರು? ಅವನು ಭಾರತದ ನಾಗರಿಕ. ಅವನು ಪ್ರೀವಿಯಸ್ ಇಯರ್ 2018-19 ಸಂಬಂಧಪಟ್ಟಂತೆ ಈ ಕೆಳಕಂಡ ಮಾಹಿತಿಯನ್ನು ಅವನು ನಿಮಗೆ ನೀಡಿದ್ದಾನೆ. ನೀವು ಆ ಒಂದು ಮಾಹಿತಿಯನ್ನು ಆಧರಿಸಿ ಅವನ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ನ ಕಂಡುಹಿಡಿಯಬೇಕು, ಆಯಿತಾ? ಫೈನ್. ಈಗ ನಾವು ಡಿಸ್ಕಸ್ ಮಾಡೋಣ ಒನ್ ಬೈ ಒನ್. ಫಸ್ಟ್ ಒನ್ ನೋಡಿ, ಬಿಸ್ನೆಸ್ ಇನ್ಕಮ್ ಎಷ್ಟಿದೆ? 3 lakh rupees ಇದೆ. ಆ್ಯಂಡ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆನ್ ಟ್ರಾನ್ಸ್ಫರ್ ಆಫ್ ಗೋಲ್ಡ್ ಗಮನಿಸ್ಬೇಕು ನೀವು. ಬಿಸ್ನೆಸ್ ಇನ್ಕಮ್ 3 lakhs. ಸೆಕೆಂಡ್ ಒನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆನ್ ಟ್ರಾನ್ಸ್ಫರ್ ಆಫ್ ಗೋಲ್ಡ್ ಎಷ್ಟಿದೆ? 1 lakh rupees. ಆಮೇಲೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಲಯಬಲ್ ಫಾರ್ ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್, ಇದನ್ನು ಗಮನಿಸಬೇಕು. ಲಯಬಲ್ ಫಾರ್ ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಈಸ್ 30,000. ಅದೇ ರೀತಿ ಅದರ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಈಸ್ 20,000. ಅಂದರೆ ಇಲ್ಲಿ ನೀವು ಗಮನಿಸಬೇಕು, ಇಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಲಯಬಲ್ ಫಾರ್ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಆದರೆ ಇದು ಅದರ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ಅಂದರೆ ಇಟ್ ಈಸ್ ನಾಟ್ ಲಯಬಲ್ ಫಾರ್ ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂತ ಗಮನಿಸಬೇಕು. ನೆಕ್ಸ್ಟ್, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಇನ್ಕ್ಲೂಡಿಂಗ್ ಲಾಟ್ರಿ ವಿನ್ನಿಂಗ್ ಆಫ್ 16,000, ಟೋಟಲಿ 28,700 ಇದೆ. ಅಂದರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಟೋಟಲ್ ಎಷ್ಟಿದೆ? 28,700 ಇದೆ. ಅದರಲ್ಲಿ ಲಾಟ್ರಿ ಅಂದರೆ ಅದು ಎಂಥದ್ದು? ಕ್ಯಾಶುವಲ್ ಇನ್ಕಮ್ 16,000 ಸೇರಿಕೊಂಡಿದೆ. ನೀವೇನು ಮಾಡಿ, ಈ 28,700ಅಲ್ಲಿ ಆ 16,000ನ ನೀವು ಕಲಿದ್ರೆ ಆಗ ನಿಮ್ಗೆ ಇಲ್ಲಿ 2 ಇನ್ಕಮ್ ಆಗುತ್ತೆ. ಒಂದು ಕ್ಯಾಶುವಲ್ ಇನ್ಕಮ್ 16,000, ಇನ್ನೊಂದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂದರೆ ಅದರ್ ದೆನ್ ಕ್ಯಾಶುವಲ್ ಇನ್ಕಮ್, ಅದರ್ ದೆನ್ ನಾರ್ಮಲ್ ಇನ್ಕಮ್ ಆಗಿಬಿಡುತ್ತೆ ಇದು, ಹೌದಾ? ಅದೆಷ್ಟಾಗುತ್ತೆ ನಿಮ್ಮದು? ಅದು ನಿಮಗೆ 12,700 rupees ಸಿಗುತ್ತೆ, ಹೌದಾ? ನೆಕ್ಸ್ಟ್ ಒನ್, ಡೊನೇಷನ್ ಟು ನ್ಯಾಷನಲ್ ಡಿಫೆನ್ಸ್ ಫಂಡ್. ಇದಿಷ್ಟು ನಿಮಗೆ ಇನ್ಕಮ್ ಸೋರ್ಸಸ್ ಕೊಟ್ಟಿದ್ದಾನೆ. ಇನ್ನು ಬರ್ತಕ್ಕಂಥ ಐಟಮ್ಸ್ ನಿಮಗೆ ನೀವು ಯಾವ್ಯಾವ ರೀತಿ ಡೊನೇಟ್ ಮಾಡಿದ್ದೀರಾ ಅಂದರೆ ನಿಮ್ಗೆ ATC ಟು ATU ಡಿಡಕ್ಷನ್ ಸಂಬಂಧಪಟ್ಟಂಗೆ ಮಾಹಿತಿಯನ್ನು ಕೊಟ್ಟಿದ್ದಾನೆ. ಡೊನೇಷನ್ ಟು ನ್ಯಾಷನಲ್ ಡಿಫೆನ್ಸ್ ಫಂಡ್ ಈಸ್ 24,000 and donation to Government of India for promotion of family planning is 27,700. Donation to Prime Minister Draft Relief Fund is 18,000 and donation to Africa Public Contribution India and Africa Fund, so 5,000 rupees, and donation to National Trust for Welfare of Persons with Asthma is 7,000 and donation to an approved charitable trust is 22,000. Then donation in kind to an approved charitable trust is 3,000. ನೋಡಿ ಇಲ್ಲಿ ಗಮನಿಸಿ, ಇಲ್ಲಿ ನೀವು ಇದು ಡೊನೇಷನ್ ಟು ಆ್ಯನ್ ಅಪ್ರೂವ್ಡ್ ಚಾರಿಟೇಬಲ್ ಟ್ರಸ್ಟ್ 22,000. ಇದು ಡೊನೇಷನ್ ಇನ್ ಕೈಂಡ್, ಇಟ್ ಈಸ್ ನಾಟ್ ಎ ಡೊನೇಷನ್ ಇನ್ ಕೈಂಡ್ ಟು ಆ್ಯನ್ ಅಪ್ರೂವ್ಡ್ ಚಾರಿಟೇಬಲ್ ಟ್ರಸ್ಟ್ 3,000. ನೆಕ್ಸ್ಟ್, ಡೊನೇಷನ್ ಟು ಆ್ಯನ್ ಅಪ್ರೂವ್ಡ್ ಯೂನಿವರ್ಸಿಟಿ ಈಸ್ 7,500. ಆಮೇಲೆ ಪೇಮೆಂಟ್ ಆಫ್ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಮ್ ಈಸ್ 6,000 rupees. ಇಷ್ಟೇ ಮಾಹಿತಿಯನ್ನು ಕೊಟ್ಟಿದ್ದಾನೆ. ಡಿಟರ್ಮೈನ್ ದಿ ನೆಟ್ ಇನ್ಕಮ್ ಆಫ್ ಮಿಸ್ಟರ್ ಎಕ್ಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2019-20. ಈ ಒಂದು ಕಂಪ್ಲೀಟ್ ಸಂಪೂರ್ಣವಾಗಿರ್ತಕ್ಕಂತಹ ಒಂದು ಮಾಹಿತಿಯನ್ನು ಆಧರಿಸಿ ನಾವೇನು ಮಾಡಬೇಕು? ವಿ ವಾಂಟ್ ಟು ಡಿಟರ್ಮೈನ್ ದ ಇನ್ಕಮ್ ಆಫ್ ಮಿಸ್ಟರ್ ಎಕ್ಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2019-20. ದಿಸ್ ಇಸ್ ದ ಕಂಪ್ಲೀಟ್ ಇಲ್ಯುಸ್ಟ್ರೇಷನ್. ಏನು ಸೋರ್ಸಸ್ ಆಫ್ ಇನ್ಕಮ್ಸ್ ಕೊಟ್ಟಿದ್ದಾನೆ, ಆಮೇಲೆ ಅದರಲ್ಲಿ ನಿಮ್ಗೇನು ಮಾಡಿದ್ದಾನೆ? ಡೊನೇಷನ್ಸ್ ಕೊಟ್ಟಿದ್ದಾನೆ. ಸೊ ಈಗ ನಾವೇನು ಮಾಡಬೇಕು? ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಫಾರ್ಮೇಟ್ ನಾವು ಹಾಕ್ಕೊಬೇಕು. ನೆನ್ನೆ ಡಿಸ್ಕಸ್ ಮಾಡ್ತಾ ಇದ್ನಲ್ಲ, ಆ ಒಂದು ಫಾರ್ಮೇಟ್ನ ಹಾಕ್ಕೊಳ್ಬೇಕು. ಅದ್ರ ಮೂಲಕ ಇದನ್ನು ಕಂಡುಹಿಡಿಯಬೇಕಾಗುತ್ತೆ. ನಾವೀಗ ಇನ್ನೊಂದ್ಸರಿ ಆ ಫಾರ್ಮೇಟ್ ಒಂದ್ಸರಿ ನೋಡಿ ಆಮೇಲೆ ಈ ಲೆಕ್ಕನ ಸಾಲ್ವ್ ಮಾಡೋಣ. ಎಸ್, ನೋಡ್ತಾ ಇದ್ದೀರಲ್ವಾ? ಇದೇ ಆ ಫಾರ್ಮೇಟ್. ಇಲ್ಲಿ
ಈ ಫಾರ್ಮೆಟ್ನ ಗಮನಿಸಿ. ಕನ್ಸಿಡರಿಂಗ್ ದ ಅಬೋವ್ ಪಾಯಿಂಟ್ಸ್, ಕಂಪ್ಯೂಟೇಷನ್ ಆಫ್ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಮಸ್ಟ್ ಬಿ ಮೇಡ್ ಇನ್ ದ ಫಾಲೋವಿಂಗ್ ಫಾರ್ಮೆಟ್. ಈ ಫಾರ್ಮೆಟಲ್ಲಿ ನಾವು ಇವಾಗ ಆ ಲೆಕ್ಕನ ಮಾಡಬೇಕಾಗಿರೋದು. ಮೊದಲೇನು ಮಾಡ್ತೀವಿ, ಎಲ್ಲ 5 ಹೆಡ್ ಇನ್ಕಮ್ಸ್ ಏನಿದ್ದಾವೆ ಅವೆಲ್ಲವನ್ನು ನೀವು ಇಲ್ಲಿ ತೊಗೊತೀರಿ. ಇನ್ಕಮ್ ಫ್ರಮ್ ಸ್ಯಾಲ್ರಿ ಹಾಕ್ಕೊಳ್ಳಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಹಾಕ್ಕೊಳ್ಳಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್ ಹಾಕ್ಕೊಳ್ಳಿ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅದರ್ ದೆನ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಲಯಬಲ್ ಫಾರ್ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್. ಆಯಿತಾ? ಯಾವ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸಿಗೆ ಒಳಪಡಲ್ವೋ ಅದನ್ನು ಇಲ್ಲಿ ಹಾಕ್ಕೊಳ್ಬೇಕು. ಯಾಕಂದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ವಿಚ್ ಈಸ್ ಲಯಬಲ್ ಫಾರ್ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂದರೆ ಒಳಪಡ್ತಕ್ಕಂಥದ್ದು ಅದನ್ನು ಸಪ್ರೇಟಾಗಿ ತೊಗೊಬೇಕು. ಯಾಕಂದರೆ ಅದಕ್ಕೆ ರೇಟ್ ಆಫ್ ಟ್ಯಾಕ್ಸ್ ಜಾಸ್ತಿ ಬೇರೆ 15%. ಆದರೆ ಇಲ್ಲಿ ಬರ್ತಕ್ಕಂಥವು ನಾರ್ಮಲ್ ರೇಟ್ಸು. ಆಯಿತಾ? ನಾರ್ಮಲ್ ರೇಟ್ಸ್ ಅಂದರೆ ಸ್ಲ್ಯಾಬ್ಸ್ ಮೇಲೆ ಡಿಸೈಡ್ ಮಾಡೋದು. ಅರ್ಥ ಆಯಿತಾ? ಸ್ಲ್ಯಾಬ್ಸ್ ಮೇಲೆ ಡಿಸೈಡ್ ಮಾಡೋದು ಅಂತಂದರೆ ನಿಮಗೆ 2,50,000 ಇದ್ದರೆ ನಿಲ್. ನಾವು ಮೊನ್ನೆ ಒಂದು ಕ್ಯಾಪಿಟಲ್ ಗೇನಲ್ಲಿ ಒಂದು ಲೆಕ್ಕ ಲಾಸ್ಟ್ ಇಲ್ಲುಸ್ಟ್ರೇಷನಲ್ಲಿ ಹೇಳಿದ್ದೀನಿ. ಸೊ 2,50,000 ಇದ್ದರೆ ನಿಲ್ಲಿರುತ್ತೆ. ಆಮೇಲೆ 5 lakhs ಇದ್ದರೆ ಯು ವಾಂಟ್ ಟು ಪೇ 5%. ಆಮೇಲೆ 5 lakh ಎಬೋ ಇದ್ದರೆ 10%. ಆ ಥರ ಸ್ಲ್ಯಾಬ್ಸ್ ಮೇಲೆ ರೇಟ್ಸ್ ಬರ್ತವೆ. ಅದು ಇವೆಲ್ಲಕ್ಕೂ ಕೂಡ ಅಪ್ಲೈ ಆಗುತ್ತೆ. ಹಾಗಾಗಿ ಇದನ್ನು ಅದರ್ ದೆನ್ ಏನು STT ಶಾರ್ಟ್ ಟರ್ಮ್ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಏನಿದೆ ಅದನ್ನು ಬಿಟ್ಟು ಅದ್ರ ಇಲ್ಲದೆ ಇರ್ತಕ್ಕಂಥ ಶಾರ್ಟ್ ಟರ್ಮ್ ಕ್ಯಾಪಿಟಲ್ಗೆ ಇಲ್ಲಿ ಹಾಕ್ಕೊಬೇಕು. ಮತ್ತು ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಇರ್ತಕ್ಕಂಥದ್ದನ್ನ ಮತ್ತೆ ಸಪ್ರೇಟಾಗಿ ಇಲ್ಲಿ ತೋರಿಸ್ಬೇಕಾಗುತ್ತೆ. ಅದನ್ನು ಆಮೇಲೆ ಹೇಳ್ತೀನಿ ನಾನು ನಿಮಗೆ. ಸೊ ದೆನ್ ಯು ಟೇಕ್ ಇಟ್ ಔನ್ ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅದರ್ ದೆನ್ ಕ್ಯಾಶುವಲ್ ಇನ್ಕಮ್. ಮತ್ತೆ ನೋಡಿ, ಅದರ್ ದೆನ್ ಕ್ಯಾಶುವಲ್ ಇನ್ಕಮ್. ಯಾಕಂದರೆ ಕ್ಯಾಶುವಲ್ ಇನ್ಕಮ್ ಇದ್ದರೆ ಲೈಕ್ ಲಾಟ್ರಿ, ಆರ್ಸ್ ರೇಸು, ಪಝಲ್ಲು, ಗೇಮ್ಸು ಅವುಗಳಿಗೆ 30%. ಅದನ್ನು ನೀವು ಸಪ್ರೇಟಾಗಿ ಮತ್ತೆ ಇಲ್ಲಿ ತೊಗೊಬೇಕಾಗುತ್ತೆ. ಹಾಗಾಗಿ ಅದನ್ನು ನೀವು ಈಗ ಬಿಟ್ಬಿಡಿ. ಆಯಿತಾ? ಇಲ್ಲಿ ತೊಗೊಬೇಡಿ, ನಾರ್ಮಲ್ ರೇಟ್ಸ್ ಗ್ರೂಪಲ್ಲಿ ತೊಗೊಬೇಡಿ, ಅದನ್ನ ಸಪ್ರೇಟಾಗಿ ತೊಗೊಬೇಕು ಮತ್ತೆ ಇಲ್ಲಿ. ಸೊ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅದರ್ ದೆನ್ ಕ್ಯಾಶುವಲ್ ಇನ್ಕಮ್ ಮಾತ್ರ ಇಲ್ಲಿ ತೊಗೊಳ್ಳಿ. ಇಷ್ಟು ತೊಗೊಂಡು ನೀವು ಟೋಟಲ್ ಮಾಡಿದರೆ ನಿಮ್ಗೆ ಎಷ್ಟು ಬರುತ್ತೆ, ನಿಮ್ಗೆ ಎಷ್ಟು ಒಂದು ಅಮೌಂಟ್ ಬರುತ್ತೆ. ಅದೇನಾಗಿರುತ್ತೆ, ಅದರ್ ಗ್ರಾಸ್ ಟೋಟಲ್ ಇನ್ಕಮ್ ಆಗಿರ್ತದೆ. ಆಮೇಲೆ ಅದರ್ ಗ್ರಾಸ್ ಟೋಟಲ್ ಇನ್ಕಮ್ಗೆ ನೀವೇನು ಮಾಡಬೇಕು, ಅದರಲ್ಲಿ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C to 80U ನೀವೇನು ಮಾಡಬೇಕು, ಲೆಸ್ ಮಾಡಬೇಕು. ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U ಲೆಸ್ ಮಾಡಿದ್ರಿ ಆಗ ನಿಮ್ಗೆ ಏನಾಗುತ್ತೆ, ಅದರ್ ಟ್ಯಾಕ್ಸಬಲ್ ಇನ್ಕಮ್ ಸಿಗ್ತದೆ. ಆ ಅದರ್ ಟ್ಯಾಕ್ಸಬಲ್ ಇನ್ಕಮ್ ಏನು ಸಿಗುತ್ತೆ ಅದಕ್ಕೆ ನೀವೇನು ಮಾಡಬೇಕು, ಮತ್ತೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಲಯಬಲ್ ಫಾರ್ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅದೇ 15% ಇರುತ್ತೆ ಅಂತ ಹೇಳಿದ್ನಲ್ವಾ. ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ಗೆ ಒಳಪಟ್ಟರೆ 15% ಇರ್ತದೆ, ಅದನ್ನು ಆ್ಯಡ್ ಮಾಡಬೇಕು. ಆಮೇಲೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಗೇನಲ್ಲಿ ಕೂಡ 2 ಟೈಪ್ಸ್ ಬರ್ತದೆ ಅಲ್ವಾ. ಶಾರ್ಟ್ ಟರ್ಮ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ಗೆ ಒಳಪಡೋದು 10%, ಒಳಪಡದೇ ಇರೋದು 20% ಅಲ್ವಾ, ಅದು ಬರ್ತದೆ. ಆಮೇಲೆ ಕ್ಯಾಶುವಲ್ ಇನ್ಕಮ್ ಬರ್ತದೆ. ಸೊ ಇವೆಲ್ಲವನ್ನು ನೀವು ಮತ್ತೆ ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದಾಗ ನಿಮ್ಗೆ ಏನು ಸಿಗುತ್ತೆ, ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಸಿಗ್ತದೆ. ಇದನ್ನು ನಾವೇನು ಮಾಡೋಣ, ಈ ಒಂದು ಇಲ್ಲುಸ್ಟ್ರೇಷನಲ್ಲಿ ನಾವು ಇವಾಗ ಡಿಸ್ಕಸ್ ಮಾಡಿರ್ತಕ್ಕಂಥ ಇಲ್ಲುಸ್ಟ್ರೇಷನಲ್ಲಿ ನೋಡೋಣ. ಓಕೆ, ಇದೇ ನಾವು ಡಿಸ್ಕಸ್ ಮಾಡ್ತಾ ಇದ್ದಿದ್ದಂಥ ಇಲ್ಲುಸ್ಟ್ರೇಷನ್, ಹೌದಾ. ಸೊ ಅಕಾರ್ಡಿಂಗ್ ಟು ದ ಫಾರ್ಮೆಟ್ ಇದನ್ನು ನಾವು ಹಾಕ್ಕೊಬೇಕು. ಬಿಸ್ನೆಸ್ ಇನ್ಕಮ್ ತೊಗೊಳ್ಳಿ. ನೋಡಿ, ಇನ್ಕಮ್ ಫ್ರಮ್ ಸ್ಯಾಲ್ರಿ ಕೊಟ್ಟಿಲ್ಲ, ಹೌಸ್ ಪ್ರಾಪರ್ಟಿ ಕೊಟ್ಟಿಲ್ಲ, ಸೊ ಅವೆರಡೂ ನಿಲ್ಲ ಹಾಕ್ಕೊಳ್ಳಿ. ಬಿಸ್ನೆಸ್ ಇನ್ಕಮ್ ತೊಗೊಳ್ಳಿ. ಆಮೇಲೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದನ್ನು ಸಪ್ರೇಟಾಗಿ ತೋರಿಸ್ಬೇಕು. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದನ್ನು ಸಪ್ರೇಟಾಗಿ ತೋರಿಸ್ಬೇಕು, ಲಯಬಲ್ ಫಾರ್ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್. ಅಂಡ್ ಅದರ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದನ್ನು ತೊಗೊಳ್ಳಿ. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಇನ್ಕ್ಲೂಡಿಂಗ್ ಲಾಟ್ರಿ ವಿನ್ನಿಂಗ್ 16,000. ಕ್ಯಾಶುವಲ್ ಇನ್ಕಮ್ನ ಸಪ್ರೇಟ್ ತೊಗೊಳ್ಳಿ, ನಾನ್ ಕ್ಯಾಶುವಲ್ ಇನ್ಕಮ್ನ ತೋರಿಸಿ. ಆಮೇಲೆ ಡೊನೇಷನ್ಸ್ ಕೊಟ್ಟಿದ್ದಾರೆ, ಸೊ ಅಷ್ಟು ಟೋಟಲ್ ಮಾಡಿ ನಿಮಗೆ ಗ್ರಾಸ್ ಟೋಟಲ್ ಇನ್ಕಮ್ ಬರುತ್ತೆ. ಅದರಲ್ಲಿ ಡೊನೇಷನ್ಸ್ ಲೆಸ್ ಮಾಡಿ 80C to 80U ಬೇಸ್ಡ್ ಆನ್ ಅಡ್ಜಸ್ಟ್ಮೆಂಟ್ಸು ನಿಮಗೆ ಅವಾಗೇನಾಗುತ್ತೆ, ನೆಟ್ ಟ್ಯಾಕ್ಸಬಲ್ ಇನ್ಕಮ್ ಬರುತ್ತೆ. ಸೊ ಅದಕ್ಕೆ ನೀವೇನು ಮಾಡಿ, ಮತ್ತೆ ಆ್ಯಡ್ ಮಾಡಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಲಯಬಲ್ ಫಾರ್ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಮತ್ತು ಕ್ಯಾಶುವಲ್ ಇನ್ಕಮ್ನ ನೀವು ಆ್ಯಡ್ ಮಾಡಿದ್ರಿ. ದೆನ್ ನಿಮ್ಗೇನಾಗುತ್ತೆ, ಮತ್ತೆ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಸಿಗ್ತದೆ. ಅದನ್ನು ನಾವೇನು ಮಾಡಬೇಕು, ಇವಾಗ ಮಾಡಬೇಕಾಗಿರೋದು ಅದನ್ನು ನಾವೀಗ 1 by 1 ನೋಡೋಣ, ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡೋಣ. ಈ ಒಂದು ಇಲ್ಲುಸ್ಟ್ರೇಷನ್ನ ನಾವು ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡೋಣ. ಈಗ ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡೋಣ, ಅದರ್ ಗ್ರಾಸ್ ಟೋಟಲ್ ಇನ್ಕಮ್ ಕಂಡುಹಿಡ್ಕೊಳ್ಳೋಣ. ಅಂದರೆ ಸ್ಪೆಷಲ್ ಕ್ಯಾಟಗರಿ ಇದಾವಲ್ಲ, ಯಾವ ಹೇಳಿ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಯಬಲ್ ಟು ಈಗ ಜನರಲ್ ಕ್ಯಾಟಗರಿ ಇದ್ದಾವೆ, ಅವು ತೊಗೊಳ್ಳೋಣ. ಇನ್ಕಮ್ ಫ್ರಮ್ ಸ್ಯಾಲ್ರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್.
ಆಮೇಲೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ನಾಟ್ ಲಯಬಲ್ ಫಾರ್ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್. ಆಮೇಲೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅದರ್ ದನ್ ಕ್ಯಾಶುವಲ್ ಇನ್ಕಮ್ ಅವು ತೊಗೊಳ್ಳೋಣ ಫಸ್ಟು. ಸೊ ಅದರಲ್ಲಿ ಫಸ್ಟ್ ಒನ್ ಬಂದು ಬಿಸ್ನೆಸ್ ಇನ್ಕಮ್ ಎಷ್ಟು 3 lakh rupees ತೊಗೊಂಡಿದ್ದೀವಿ. ಸೆಕೆಂಡ್ ಒನ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅದರ್ ದನ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಲಯಬಲ್ ಫಾರ್ STT 20,000. ಆಮೇಲೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅದರ್ ದನ್ ಕ್ಯಾಶುವಲ್ ಇನ್ಕಮ್ ಅವಾಗ ನಾನು ಹೇಳ್ದಲ್ಲ 12,700 ಬರುತ್ತೆ. ಟೋಟಲಿ 28,700ಅಲ್ಲಿ 16,000 ಕ್ಯಾಶುವಲ್ ಇನ್ಕಮ್ ತೆಗೆದ್ರೆ 12,700 ಬರುತ್ತೆ. ಸೊ ಟೋಟಲ್ ಮಾಡಿದ್ರೆ ನಮಗೆ ಅದರ ಗ್ರಾಸ್ ಟೋಟಲ್ ಇನ್ಕಮ್ 3,32,700 rupees ಬಂತು. ನೆಕ್ಸ್ಟ್ ಅದರಲ್ಲಿ ನಾವೇನು ಮಾಡಬೇಕು, ಟೋಟಲ್ ಗ್ರಾಸ್ ಟೋಟಲ್ ಇನ್ಕಮಲ್ಲಿ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U. ಬಟ್ ಇಲ್ಲಿ ನಮಗೆ ಎರಡು ಬರ್ತವೆ, 80D ಒಂದು 80G. ಸೊ 80Dಲಿ ಒಂದೇ ಇರೋದು ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಮ್ 6,000 ಅಂತ ತೊಗೊಂಡ್ಬಿಡಿ. ಇಲ್ಲಿ ಮಿಕ್ಕಿದ್ರೆ 80Gಯಲ್ಲಿ ಸುಮಾರು ಬರ್ತವೆ, ಅವಾಗಲೇ ನಾವೇನು ಮಾಡೋಣ ಈಗ ತೆಗೆದುಕೊಳ್ಳೋಣ. ಆ 80Gಯಲ್ಲಿ ನಾನು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿರೋದ್ರಿಂದ ಹೇಳ್ತೀನಿ 83,485 rupees ಬರುತ್ತೆ. ಅವೆರಡನ್ನೂ ಸೇರಿಸಿದ್ರೆ 89,485 rupees. ಸೊ ಟೋಟಲ್ ಗ್ರಾಸ್ ಟೋಟಲ್ ಇನ್ಕಮಲ್ಲಿ 89,485 ಕಳೆದ್ರೆ 2,43,215 ಬಂತು. ಅದು ಟ್ಯಾಕ್ಸಬಲ್ ಇನ್ಕಮ್. ಇವಾಗ ಇದಕ್ಕೆ ನಾವೇನು ಮಾಡಬೇಕು, ಆ್ಯಡ್ ಮಾಡಬೇಕು. ಏನು ಆ್ಯಡ್ ಮಾಡಬೇಕು, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಲಯಬಲ್ ಫಾರ್ ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಎಷ್ಟಿತ್ತು 30,000. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 1 lakh, ಕ್ಯಾಶುವಲ್ ಇನ್ಕಮ್ 16,000 ಅಷ್ಟನ್ನ ಆ್ಯಡ್ ಮಾಡಬೇಕು. ಟೋಟಲ್ ಮಾಡಿದ್ರೆ 1,46,000. ಇದನ್ನ ಆ್ಯಡ್ ಮಾಡಿದ್ರಿ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ನಿಮಗೆ 3,89,220 rupees ರೌಂಡ್ ಫಿಗರ್ ಬರುತ್ತೆ. ಹೌದಾ, ಇಷ್ಟೇ ಲೆಕ್ಕ ಮುಗೀತು. ಆದರೆ ಇದೆಲ್ಲ ಸಿಂಪಲ್ ಆಗಿದೆ. ಅಂದರೆ ನಿಮ್ಗೆ ಒಂದೇ ಒಂದು ವಿಷಯ ಏನಪ್ಪ ಅಂದರೆ 80Gಯಲ್ಲಿ 83,485 rupees ಹೆಂಗೆ ಬಂತು ಅನ್ನೋದು ಕ್ವಶನ್. ಇದಕ್ಕೆ ಒಂದು ದೊಡ್ಡ ವರ್ಕಿಂಗ್ ನೋಟ್ ಇದೆ, ಅದನ್ನು ನಾವಿವಾಗ ಡಿಸ್ಕಸ್ ಮಾಡೋಣ. ನಮಗೆಲ್ಲರಿಗೂ ಗೊತ್ತಿದೆ ಕ್ಯಾಲ್ಕುಲೇಷನ್ಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80G ಮಾಡಬೇಕು ಅಂದರೆ ಫಸ್ಟ್ ಸ್ಟೆಪ್ಪಲ್ಲಿ ನಾವು ಮಾಡಬೇಕಾಗಿರೋ ಕೆಲಸ ಏನಂದರೆ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಹೌದಾ, ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಇಲ್ಲ ಅಂದರೆ ನೆನ್ನೆ ನಾವು ನೋಡಿದ್ದೀವಿ ಫಾರ್ಮುಲಾ ಥಿಯರಿಯಲ್ಲಿ, ಆಯಿತಾ. ಸೊ ಅದಿಲ್ಲ ಅಂದರೆ ಯು ಕಾಂಟ್ ಡೂ ಇಟ್ ಎನಿಥಿಂಗ್ ಆಯಿತಾ. ಹಂಗಾಗಿ ಫಸ್ಟು ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ನ ಕಂಡುಹಿಡಿಯೋಣ. ಸ್ಟೆಪ್ ನಂಬರ್ 1, ಕ್ಯಾಲ್ಕುಲೇಷನ್ ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್. ಸೊ ಏನು ಫಾರ್ಮುಲಾ, ಅದರ್ ಗ್ರಾಸ್ ಟೋಟಲ್ ಇನ್ಕಮ್ ಮೈನಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U ಅದರ್ ದನ್ 80G ಮತ್ತು ಪ್ಲಸ್ ಕ್ಯಾಶುವಲ್ ಇನ್ಕಮ್. ಹೌದಾ, ಸೊ ಅದರ್ ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟಿದೆ 3,32,700 ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U ಅದರ್ ದನ್ 80G ಎಷ್ಟಿದೆ ಒಂದೇ ಇರೋದಲ್ವಾ 80Dಯಲ್ಲಿ 6,000. ಅದನ್ನ ಲೆಸ್ ಮಾಡಿ ಅದನ್ನು ಲೆಸ್ ಮಾಡಿದ್ರಿ 3,26,700 ಬಂತು. ಮತ್ತು ಆ್ಯಡ್ ಕ್ಯಾಶುವಲ್ ಇನ್ಕಮ್ ಎಷ್ಟಿದೆ, ಕ್ಯಾಶುವಲ್ ಇನ್ಕಮು 16,000. ಅದನ್ನ ಆ್ಯಡ್ ಮಾಡಿ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ 3,42,700. ಸೊ ಇದು ಫಸ್ಟ್ ಸ್ಟೆಪ್ ನಾವು ಮಾಡ್ಕೊಬೇಕು. ಆಮೇಲೆ ಸೆಕೆಂಡ್ ಸ್ಟೆಪ್ಪಲ್ಲಿ ಕಂಪಿಟೇಷನ್ ಆಫ್ ಅಮೌಂಟ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80G ಅದನ್ನು ನಾವು ಮಾಡಬೇಕು. ಇಲ್ಲಿ ನಾನು ನೋಡಿ ನಿಮಗೆ ಒಂದೊಂದೇ 1 by 1 ಡಿಸ್ಕಸ್ ಮಾಡ್ತಾ ಬರ್ತೀನಿ. ಅದರಲ್ಲಿ 50% ಇರೋವೆಲ್ಲ 50% ಹಾಕ್ಬಿಡೋಣ, 100% ಇರೋವೆಲ್ಲನೂ 100% ಹಾಕೋಣ. ಆಮೇಲೆ ಅದರ್ ಡೊನೇಷನ್ಸ್ ನಾವೇನು ಮಾಡೋಣ ತೆಗೆದುಕೊಳ್ಳೋಣ. ಸೊ ನಾವು ಗಮನಿಸಿದ್ದೀವಿ ಇಲ್ಲಿ 100% ಡಿಡಕ್ಷನ್ಸ್ ಇದ್ದಾವೆ, 50% ಡಿಡಕ್ಷನ್ಸ್ ಇದ್ದಾವೆ. ಆಮೇಲೆ ದ ಎಲಿಜಿಬಲ್ ಅಮೌಂಟ್ ಈಸ್ ಲೀಸ್ಟ್ ಆಫ್ ದಿ ಫಾಲೋವಿಂಗ್. ಹೌದಾ, ಯಾವುದು ಕೆಲವೊಂದಕ್ಕೆ ಈ ಥರ ಇರುತ್ತೆ. ದ ಟೋಟಲ್ ಅಮೌಂಟ್ ಅದರ್ ಅಪ್ರೂವ್ ಡೊನೇಷನ್ಸ್ ಆರ್ 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್. ಈಗ 100% ಇರೋದು 100%, 50% ಇರೋದು 50%. ಇನ್ನು ಮಿಕ್ಕಿರ್ತಕ್ಕಂಥವು ಏನಿದ್ದಾವೆ ಅವು ಈ ಥರ ಇರ್ತವೆ. ಏನು, ಟೋಟಲ್ ಅಮೌಂಟ್ ಅಪ್ರೂವ್ ಡೊನೇಷನ್ಸ್ ಆರ್ 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್. ಇದು ಫಾರ್ಮುಲಾ. ಹೌದಾ, ಸೊ ನಾವೀಗ ಟೋಟಲ್ ಅಮೌಂಟ್ ಆಫ್ ಅಪ್ರೂವ್ ಡೊನೇಷನ್ಸ್ ಆ್ಯಂಡ್ 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಇವೆರಡರನ್ನು ವಿಚೆವರ್ ಇಸ್ ಲೆಸ್ ತೊಗೊಬೇಕು. ಈ ವಿಚೆವರ್ ಇಸ್ ಲೆಸ್ ತೊಗೋಬೇಕಂದ್ರೆ 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಮಾಡಬೇಕು. ಅದು ಮಾಡಬೇಕು ಅಂದರೆ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ನಮಗೆ ಬೇಕಲ್ವಾ, ಅದ್ರ ಫಾರ್ಮುಲಾನೇ ಇದು. ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಈಕ್ವಲ್ಸ್ ಅದರ್ ಗ್ರಾಸ್ ಟೋಟಲ್ ಇನ್ಕಮ್ ಲೆಸ್ ಆಲ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C to 80U ಅದರ್ ದನ್ 80G ಪ್ಲಸ್ ಟ್ಯಾಕ್ಸಬಲ್ ಕ್ಯಾಶುವಲ್ ಇನ್ಕಮ್. ಅದನ್ನೇ ನಾವು ಆ ಫಾರ್ಮೆಟಲ್ಲಿ ಅವಾಗಲೇ ನೋಡಿದ್ದು. ನೋಡಿ,
ಫಸ್ಟ್ ಸ್ಟೆಪ್ ಕ್ಯಾಲ್ಕುಲೇಷನ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80G ಇಲ್ಲಿ ಫಸ್ಟ್ ಸ್ಟೆಪ್ ಯಾವುದು ಕ್ಯಾಲ್ಕುಲೇಷನ್ ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಹೌದಾ. ಅದರ್ ಗ್ರಾಸ್ ಟೋಟಲ್ ಇನ್ಕಮ್ ತಗೊಳ್ಳಿ 3,32,700 ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U ಅದರ್ ದೆನ್ 80G ಒಂದೇ ಇರೋದು ನಮ್ಮ ಹತ್ರ. 80Dದು ಮೆಡಿಕಲ್ ಇನ್ಶೂರೆನ್ಸು 6,000 ರೂಪಾಯಿ ತಗೊಳ್ಳಿ ಲೆಸ್ ಮಾಡಿದ್ವಿ. ಆಮೇಲೆ ಆ್ಯಡ್ ಕ್ಯಾಶ್ ಇನ್ಕಮ್. ಸೊ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಈಸ್ 3,42,700. ಇವಾಗ ಏನು ಮಾಡ್ತೀರಪ್ಪ ಅಂದರೆ ಈ ಡೊನೇಷನ್ಸ್ ಈ ಡೊನೇಷನ್ಸ್ಗೆ ಏನು ಮಾಡ್ತೀರ ಅಂದರೆ ಕಂಪ್ಯೂಟೇಷನ್ ಆಫ್ ಅಮೌಂಟ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80G ಇದಕ್ಕೆ ಏನು ಮಾಡ್ತೀರ ಅಂದರೆ 100% ಇರೋದು 100% ಕೊಡಿ, 50% ಇರೋದು 50% ಕೊಡಿ, ಇನ್ನು ಮಿಕ್ಕಿರೋ ಅದರ್ ಇರ್ತಾವಲ್ವಾ ಅವ್ರಿಗೆ ನೀವೇನು ಮಾಡ್ತೀರಪ್ಪ ಅಂತಂದರೆ ಟೋಟಲ್ ಡೊನೇಷನ್ ಆರ್ 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ವಿಚ್ ಅವರ್ ಈಸ್ ಲೆಸ್ ಕೊಡಿ. ಈ ಥರ ಮಾಡೋದು ಹೌದಾ. ಈಗ 1 by 1 ಮಾಡ್ಕೊಂಡು ಬರೋಣ. ನಮಗಿರ್ತಕ್ಕಂಥ ಡೊನೇಷನ್ಸ್ ಯಾವ್ಯಾವು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ನೋಡಿ. ಇರೋದೇ ಇಷ್ಟು. ಒಂದು ಡೊನೇಷನ್ ಟು ನ್ಯಾಷನಲ್ ಡಿಫೆನ್ಸ್ ಫಂಡ್, ಎರಡನೇದು ಡೊನೇಷನ್ ಟು ಗೌರ್ಮೆಂಟ್ ಆಫ್ ಇಂಡಿಯಾ ಫಾರ್ ಪ್ರಮೋಷನ್ ಆಫ್ ಫ್ಯಾಮಿಲಿ ಪ್ಲಾನಿಂಗ್, ಮೂರನೇದು ಬಂದು ಡೊನೇಷನ್ ಟು ಪ್ರೈಮ್ ಮಿನಿಸ್ಟರ್ ಡ್ರಾಫ್ಟ್ ರಿಲೀಫ್ ಫಂಡ್, ನಾಲ್ಕನೇದು ಬಂದು ಡೊನೇಷನ್ ಟು ಆಫ್ರಿಕಾ ಫಂಡ್, ಐದನೇದು ಡೊನೇಷನ್ ಟು ನ್ಯಾಷನಲ್ ಟ್ರಸ್ಟ್ ವೆಲ್ಫೇರ್ ಪೆನ್ಷನ್ ವಿತ್ ಸ್ಟೀಮ್, ಆ್ಯಂಡ್ ಆರನೇದು ಡೊನೇಷನ್ ಟು ಅಪ್ರೂವ್ಡ್ ಚಾರಿಟೇಬಲ್ ಟ್ರಸ್ಟ್, ಏಳನೇದು ಡೊನೇಷನ್ ಟು ಕೈಂಡ್ ಟು ಅನ್ ಅಪ್ರೂವ್ಡ್ ಚಾರಿಟೇಬಲ್ ಟ್ರಸ್ಟ್, ಎಂಟನೇದು ಡೊನೇಷನ್ ಟು ಅನ್ ಅಪ್ರೂವ್ಡ್ ಯೂನಿವರ್ಸಿಟಿ, ಒಂಬತ್ತನೇದು ಪೇಮೆಂಟ್ ಆಫ್ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಹೌದಾ. ಇಷ್ಟನ್ನು 8 ಇದ್ದಾವೆ. 8ನ್ನು 100% ಅಂತ ಕ್ಲಾಸಿಫಿಕೇಷನ್ ಮಾಡಿ ಅದು ಟ್ರೀಟ್ಮೆಂಟ್ ಕೊಡೋಣ, 50% ಅಂತ ಕ್ಲಾಸಿಫಿಕೇಷನ್ ಮಾಡಿ ಅದು ಟ್ರೀಟ್ಮೆಂಟ್ ಕೊಡೋಣ. ಇನ್ನು ಮಿಕ್ಕಿದ್ದಕ್ಕೆ ದ ಟೋಟಲ್ ಅಮೌಂಟ್ ಆಫ್ ಡೊನೇಷನ್ ಆರ್ 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಡಿವೈಡ್ ಮಾಡಿ ಅದ್ರ ಟ್ರೀಟ್ಮೆಂಟ್ನ ಅದಕ್ಕೆ ನಾವು ಕೊಡೋಣ. ಡೊನೇಷನ್ ಟು ಈಗ ನೋಡಿ ಕಂಪ್ಯೂಟೇಷನ್ ಆಫ್ ಅಮೌಂಟ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80G ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಫಸ್ಟ್ ಒನ್ ಬಂದು ಡೊನೇಷನ್ ಟು ನ್ಯಾಷನಲ್ ಡಿಫೆನ್ಸ್ ಫಂಡ್ 24,000. ಅದು ಗೊತ್ತಲ್ಲ, ಅದು 100% ಕ್ಯಾಟಗರಿ, 100% ಕಂಪ್ಲೀಟ್ ಕೊಟ್ಬಿಡಿ. ಎರಡನೇದು ಡೊನೇಷನ್ ಟು ಪ್ರೈಮ್ ಮಿನಿಸ್ಟರ್ ಡ್ರಾಫ್ಟ್ ರಿಲೀಫ್ ಫಂಡ್ 18,000, ಅದರಲ್ಲಿ ಬರೀ 50% ಮಾತ್ರ, ಸೊ ಬರೀ 50% ಕೊಡಿ. ಆ್ಯಂಡ್ ಥರ್ಡ್ ಒನ್ ಈಸ್ ಡೊನೇಷನ್ ಟು ಆಫ್ರಿಕಾ ಫಂಡ್ 5,000 ಇದೆ, ಅದು 100% ಕ್ಯಾಟಗರಿ, ಕಂಪ್ಲೀಟ್ 100% ಕೊಟ್ಬಿಡಿ, 5,000 ಆಯಿತು. ನೆಕ್ಸ್ಟ್ ನಾಲ್ಕನೇದು ಡೊನೇಷನ್ ಟು ನ್ಯಾಷನಲ್ ಟ್ರಸ್ಟ್ ಫಾರ್ ವೆಲ್ಫೇರ್ ಆಫ್ ಪರ್ಸನ್ಸ್ ವಿತ್ ಆಸ್ಟಿಮ್ಸ್ 7,000, ಅದು 100%, ಅದನ್ನು ಕೂಡ ಕಂಪ್ಲೀಟಾಗಿ ಕೊಟ್ಬಿಡಿ. ನೆಕ್ಸ್ಟ್ ಐದನೇದು ಡೊನೇಷನ್ ಟು ಅಪ್ರೂವ್ಡ್ ಯೂನಿವರ್ಸಿಟಿ 7,500, ಅದು ಕೂಡ 100%, ಅದನ್ನು ಕೂಡ ಕಂಪ್ಲೀಟಾಗಿ ಕೊಟ್ಬಿಡಿ. ಇನ್ನು ನಮ್ಮ ಹತ್ರ ಮಿಕ್ಕಿರೋದು ಯಾವತ್ತಪ್ಪ, ಬರೀ 3 ಮಾತ್ರ ಮಿಕ್ಕಿದೆ. ಆ 3ನ್ನ ಅವು 50%ಅಲ್ಲೂ ಬರಲ್ಲ, 100%ಅಲ್ಲೂ ಬರಲ್ಲ, ಅವು ಅದರ್ ಅಪ್ರೂವ್ಡ್ ಡೊನೇಷನ್ಸಲ್ಲಿ ಬರ್ತವೆ. ಅವ್ರಿಗೆ ನಾವೇನು ಮಾಡಬೇಕಂದ್ರೆ ಟೋಟಲ್ ಡೊನೇಷನ್ಸ್ ಆರ್ 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ವಿಚ್ ಅವರ್ ಈಸ್ ಲೆಸ್ ಅದನ್ನು ಕೊಡಬೇಕಾಗುತ್ತೆ. ಅವು ಯಾವ ಅಂದರೆ ಡೊನೇಷನ್ ಟು ಗೌರ್ಮೆಂಟ್ ಆಫ್ ಇಂಡಿಯಾ ಫಾರ್ ಪ್ರಮೋಟಿಂಗ್ ಫ್ಯಾಮಿಲಿ ಪ್ಲಾನಿಂಗ್ ಎಷ್ಟು 27,700, ಓಕೆ ಬರ್ಕೊಳ್ಳಿ ಅದನ್ನು. ನೆಕ್ಸ್ಟು ಡೊನೇಷನ್ ಟು ಅಪ್ರೂವ್ಡ್ ಚಾರಿಟೇಬಲ್ ಟ್ರಸ್ಟ್ ಎಷ್ಟು 22,000, ಅದನ್ನು ಬರ್ಕೊಳ್ಳಿ. ಆಮೇಲೆ ಎಷ್ಟಾಯ್ತು ಟೋಟಲು 49,700 ಆಯಿತು. ಆಮೇಲೆ 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟು, ಟೋಟಲ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ನಮಗೆ ಎಷ್ಟು ಬಂದಿದ್ದು 3,42,700, ಅದರಲ್ಲಿ 10% ಅಂದರೆ 34,270 ವಿಚ್ ಅವರ್ ಈಸ್ ಲೆಸ್ 49,700 34,270 ವಿಚ್ ಅವರ್ ಈಸ್ ಲೆಸ್ 34,270 ಈಸ್ ಲೆಸ್, ಹಂಗಾಗಿ ಅದನ್ನೇ ನಾವು ತಗೊಂಡಿದ್ದೀವಿ. ಅದರ್ ಅಪ್ರೂವ್ಡ್ ಡೊನೇಷನ್ ಎಲಿಜಿಬಲ್ ಫಾರ್ ಡಿಡಕ್ಷನ್ ಲೀಸ್ಟ್ ಆಫ್ 49,700 ಆ್ಯಂಡ್ 34,270 ವಿಚ್ ಅವರ್ ಈಸ್ ಲೆಸ್ 34,270 ಈಸ್ ಲೆಸ್, ಅದನ್ನೇ ನಾವು ತಗೊಳ್ಬೇಕು. ಅಮೌಂಟ್ ಆಫ್ ಡಿಡಕ್ಷನ್ ಫಾರ್ ಅದರ್ ಅಪ್ರೂವ್ಡ್ ಡೊನೇಷನ್ಸ್ ಇಲ್ಲಿ ಏನಿದೆ, ಅಮೌಂಟ್ ಆಫ್ ಡೊನೇಷನ್ ಟುವರ್ಡ್ಸ್ ಪ್ರಮೋಷನ್ ಆಫ್ ಫ್ಯಾಮಿಲಿ ಪ್ಲಾನಿಂಗ್ 27,700 ಆರ್ ಎಲಿಜಿಬಲ್ ಅಮೌಂಟ್ 34,270 ವಿಚ್ ಅವರ್ ಈಸ್ ಲೆಸ್ 27,700, ಅದನ್ನೇ ತಗೊಳ್ಳಿ ಆಯಿತಾ. ಆಮೇಲೆ ಆ್ಯಡ್ 50% ಆಫ್ ಬ್ಯಾಲೆನ್ಸ್ ಎಲಿಜಿಬಲ್ ಅಮೌಂಟ್ 34,270ಯಲ್ಲಿ 27,700 ರೂಪೀಸ್ ಕಳೆದ್ರೆ ಅದು ಎಷ್ಟು ಬರುತ್ತೆ, ಅದರಲ್ಲಿ 50% ಮಾಡಿ 3,285 ನಾವು ಕೊಡಬೇಕು. ಯಾಕೆ ಹೇಳಿ, ಯಾಕಂದರೆ ಅಮೌಂಟ್ ಆಫ್ ಡೊನೇಷನ್ ಟುವರ್ಡ್ಸ್ ಪ್ರಮೋಷನ್ ಆಫ್ ಫ್ಯಾಮಿಲಿ ಪ್ಲಾನಿಂಗ್ ಓನ್ಲಿ 50% ಆಫ್ ದಿ ಅಪ್ರೂವ್ಡ್. ಟೋಟಲ್ ಮಾಡಿ 27,700 ಆ್ಯಂಡ್ 3,285 ಟೋಟಲ್ 30,985 ಆಯಿತು. ಸೊ ಟೋಟಲ್ ಡಿಡಕ್ಷನ್ಸ್ ತಗೊಳ್ಳಿ 24,000 ಪ್ಲಸ್ 9,000 ಪ್ಲಸ್ 5,000 ಪ್ಲಸ್ 7,000 ಪ್ಲಸ್ 7,500
ಪ್ಲಸ್ 30,985 ತೊಗೊಳ್ಳಿ, ನಿಮಗೆ ಟೋಟಲ್ 83,485 ರುಪೀಸ್ ಬಂತು. ಅಮೌಂಟ್ ಆಫ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80G ಈಸ್ 83,485 rupees. ಸೊ ಇಲ್ಲಿ ಒಂದು ನೋಟ್ ಇಸ್ ದೇರ್, ಡೊನೇಷನ್ ಇನ್ ಕೈಂಡ್ ಇಸ್ ನಾಟ್ ಅಪ್ರೂವ್ಡ್. ಅವಾಗಲೇ ಹೇಳಿದ್ದೀನಿ ಡೊನೇಷನ್ ಇನ್ ಕೈಂಡು ಅದು ಬರೋದಿಲ್ಲ, ಹಾಗಾಗಿ ನಾವು ಆ ಡೊನೇಷನ್ ಇನ್ ಕೈಂಡ್ ನಾವೇನು ಮಾಡಿದ್ದೀವಿ, ತಗೊಂಡಿಲ್ಲ. ಇಲ್ಲಿ 83,485 ರುಪೀಸ್ ಬಂತಲ್ವಾ, ಅದನ್ನೇ ಇಲ್ಲಿ ತೋರಿಸಿರೋದು 80G ಫಾರ್ ಅಪ್ರೂವ್ ಡೊನೇಷನ್, ಸಿ ವರ್ಕಿಂಗ್ ನೋಟ್ 83,485 ರುಪೀಸ್ ಅಂತ. ಅರ್ಥ ಆಯ್ತಾ? ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಇಲಿಸ್ಟ್ರೇಷನ್ನ ಜಸ್ಟ್ ಇನ್ 5 ಮಿನಿಟ್ಸಲ್ಲಿ ಕಂಪ್ಲೀಟಾಗಿ ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಮಿಸ್ಟರ್ ಎಕ್ಸ್, ಆನ್ ಇಂಡಿಯನ್ ಸಿಟಿಸನ್, ಗಿವ್ಸ್ ದ ಫಾಲೋವಿಂಗ್ ಪರ್ಟಿಕ್ಯುಲರ್ಸ್ ಆಫ್ ಹಿಸ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಫಾರ್ ದ ಪ್ರೀವಿಯಸ್ ಇಯರ್ 2018-19. ಹೌದಾ? ಸೊ ಏನೇನು ಇನ್ಕಮ್ಸ್ ಇದಾವಪ್ಪ? ಬಿಸ್ನೆಸ್ ಇನ್ಕಮ್ ಇದೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದೆ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಲಯಬಲ್ ಫಾರ್ ಎಸ್ ಟಿ ಟಿ ಇದೆ, ಅದರ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದೆ, ಅಂದರೆ ಯಾವುದು ಎಸ್ ಟಿ ಟಿಗೆ ಲಯಬಲ್ ಅಲ್ಲ ಅದು. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಇದೆ, ಅದರಲ್ಲಿ ಕ್ಯಾಶುವಲ್ ಇನ್ಕಮ್ ಸೇರ್ಕೊಂಡಿದೆ 16,000. ಆ 27,700 16,000 ತೆಗೆದುಬಿಟ್ರೆ ನಾನ್ ಕ್ಯಾಶುವಲ್ ಇನ್ಕಮ್ ಸಿಗುತ್ತೆ, ಕ್ಯಾಶುವಲ್ ಇನ್ಕಮ್ಮು ಸಿಗುತ್ತೆ. ನೆಕ್ಸ್ಟ್ ಡೊನೇಷನ್ ಟು, ಮತ್ತು ಡೊನೇಷನ್ಸ್ ಇದ್ದಾವೆ. ಡೊನೇಷನ್ ಟು ಇಂಡಿಯಾ, ಡೊನೇಷನ್ ಟು ಗೌರ್ಮೆಂಟ್ ಆಫ್ ಇಂಡಿಯಾ ಫಾರ್ ಪ್ರಮೋಷನ್ ಆಫ್ ಫ್ಯಾಮಿಲಿ ಪ್ಲ್ಯಾನಿಂಗ್, ಡೊನೇಷನ್ ಟು ಪ್ರೈಮ್ ಮಿನಿಸ್ಟರ್ ಡ್ರಾಫ್ಟ್ ರಿಲೀಫ್ ಫಂಡ್, ಡೊನೇಷನ್ ಟು ಆಫ್ರಿಕಾ, ಆ್ಯಂಡ್ ಡೊನೇಷನ್ ಟು ನ್ಯಾಷನಲ್ ಟ್ರಸ್ಟ್ ಫಾರ್ ವೆಲ್ಫೇರ್ ಪರ್ ಪರ್ಸನ್ ವಿತ್ ಅಸ್ಟಿನ್, ಡೊನೇಷನ್ ಟು ಅಪ್ರೂವ್ಡ್ ಚಾರಿಟೇಬಲ್ ಟ್ರಸ್ಟು, ಡೊನೇಷನ್ ಟು ಕೈಂಡ್ ಟು ವಿ ಅಪ್ರೂವ್ಡ್ ಚಾರಿಟೇಬಲ್ ಟ್ರಸ್ಟು, ಡೊನೇಷನ್ ಟು ಅಪ್ರೂವ್ಡ್ ಯೂನಿವರ್ಸಿಟಿ, ಪೇಮೆಂಟ್ ಆಫ್ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಮ್. ಆಯಿತಾ? ಇಷ್ಟಿದ್ದಾವೆ ನೋಡಿ, ಎಲ್ಲರೂ ಹೇಳ್ತೀನಿ, ಸಿಂಪಲಾಗಿ ಹೇಳ್ಬಿಡ್ತೀನಿ. ಪೇಮೆಂಟ್ ಆಫ್ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಮ್ ಎಲ್ಲಿಗೆ ಹೋಗುತ್ತಪ್ಪ? ಅಂಡರ್ ಸೆಕ್ಷನ್ 80D ಹೋಗುತ್ತೆ, ಅದನ್ನ ಬಿಟ್ಟಾಕಿ. ಆಯಿತಾ? 80D ಮುಗೀತದು. ಆಯಿತಾ? ಇದನ್ನು ಬಿಟ್ಟಾಕಿದ್ರೆ ನಿಮ್ಗೆ ಇನ್ನೆಷ್ಟಿರ್ತವೆ? 7 ಇರ್ತವೆ. ಅದರಲ್ಲಿ ಡೊನೇಷನ್ ಟು NDF 100%. ಇದು ಡೊನೇಷನ್ ಟು ಗೌರ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಫ್ಯಾಮಿಲಿ ಪ್ಲ್ಯಾನಿಂಗು, ಇದು 100% ಅಲ್ಲ, 50% ಅಲ್ಲ, ಅದರ್ ಅಪ್ರೂವ್ಡ್. ಆಯಿತಾ? 3rd ಕ್ಯಾಟಗರಿ. ಆಮೇಲೆ ಅದರ್ ಅಪ್ರೂವ್ಡ್ ಅಂದರೆ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ 10% ಅಥವಾ ದ ಅಪ್ರೂವ್ಡ್ ವಿಚ್ ಎವರ್ ಈಸ್ ಲೆಸ್ ಅದನ್ನು ಕೊಡಬೇಕು. ಡೊನೇಷನ್ ಟು ಪ್ರೈಮ್ ಮಿನಿಸ್ಟರ್ ಡ್ರಾಫ್ಟ್ ರಿಲೀಫ್ ಫಂಡು ಇದು 50%, ಆಫ್ರಿಕಾ ಫಂಡು 100, ನ್ಯಾಷನಲ್ ಟ್ರಸ್ಟ್ ಅಸ್ಟಿನು 100, ಡೊನೇಷನ್ ಟು ಆಮೇಲೆ ಡೊನೇಷನ್ ಟು ಅಪ್ರೂವ್ಡ್ ಚಾರಿಟೇಬಲ್ ಟ್ರಸ್ಟು ಇದು 100% ಅಲ್ಲ, 50% ಅಲ್ಲ, ಇದು ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮಲ್ಲಿ ಬರುತ್ತೆ 10% ಆರ್ ದ ಟೋಟಲ್ ಡೊನೇಷನ್ ವಿಚ್ ಎವರ್ ಇಸ್ ಲೆಸ್ ಅಲ್ಲಿ ಬರುತ್ತೆ. ಡೊನೇಷನ್ ಇನ್ ಕೈಂಡ್ ಇಟ್ ಈಸ್ ನಾಟ್ ಅಟ್ ಆಲ್ ಡೊನೇಷನ್ ಅಂತ ತಗೊಳ್ಳೇಬೇಡಿ. ಅಪ್ರೂವ್ಡ್ ಯೂನಿವರ್ಸಿಟಿ ಇದು 100%. ಇದು ಪೇಮೆಂಟ್ ಆಫ್ ಮೆಡಿಕಲ್ ಇನ್ಶೂರೆನ್ಸ್ 80D. ಇದು ನಿಮಗೆಲ್ಲರಿಗೂ ಇಷ್ಟು ಗೊತ್ತಿದೆಯಲ್ಲ, ಇನ್ನು ಮಾಡೋದು ತುಂಬ ಈಸಿ. ಈಗ ಒಂದ್ಸರಿ ತೀರಿ ಹೋಗಿ ಹಿಂದ್ಗಡೆ ಅದನ್ನ ರೆಫರ್ ಮಾಡ್ಕೊಂಡು ಮತ್ತೆ ಬರೋಣ ಲೆಕ್ಕಕ್ಕೆ. ನೋಡಿ, ಅದರಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದರೆ 80G ಎಲ್ಲ ಅಸೆಸ್ಸಿಗೂ ಸಿಗುತ್ತೆ. ಆ್ಯಂಡ್ ಫಾರ್ ಡೊನೇಷನ್ಸ್ ಮಾತ್ರ ಮಾಡಿರಬೇಕು. ಆದರೆ ನಾಟ್ ಅಪ್ರೂವ್ ಡೊನೇಷನ್ಸ್ ಫಾಲೋವಿಂಗ್ ಆರ್ ನಾಟ್ ಅಪ್ರೂವ್ ಡೊನೇಷನ್ಸ್. ಯಾವುದೋ ಡೊನೇಷನ್ ಟು ಇಂಡಿವಿಜುವಲ್ ಕೈಂಡ್ ಅಂತಿದ್ರೆ, ಅಥವಾ ಇನ್ಸ್ಟಿಟ್ಯೂಷನ್ ಫಂಡ್ ಟ್ರಸ್ಟ್ಗಿದ್ರೆ, ಅಥವಾ ಕಮ್ಯುನಿಟಿಗಿದ್ರೆ, ಡೊನೇಷನ್ ಪೊಲಿಟಿಕಲ್ ಪಾರ್ಟೀಸ್ಗಿದ್ರೆ, ಡೊನೇಷನ್ ಫಾರ್ ವಿಚ್ ಪ್ರೂಫ್ ಆರ್ ಎವಿಡೆನ್ಸ್ ಇಸ್ ನಾಟ್ ಪ್ರೊಡ್ಯೂಸ್ಡ್, ಇವೆಲ್ಲ ಕೂಡ ತಗೊಳಲ್ಲ. ಅದಕ್ಕೆ ನಾವು ಡೊನೇಷನ್ ಇನ್ ಕೈಂಡ್ ತಗೊಂಡಿಲ್ಲ. ಆಮೇಲೆ ಈ ಡೊನೇಷನ್ಸಲ್ಲಿ ಡಿಡಕ್ಷನ್ಸ್ ಕೊಡುವಾಗ 3 ಟೈಪ್ಸ್ ಇರ್ತವೆ. ಆ 3 ಕನ್ಸಿಡರ್ ಮಾಡ್ತೀವಿ. ಅವು ಯಾವಪ್ಪ ಅಂದರೆ, ನಂಬರ್ 1 ಡೊನೇಷನ್ ಮೇಡ್ ಬೈ SSC ಟು ಫಂಡ್ ಇನ್ಸ್ಟಿಟ್ಯೂಷನ್ಸ್ ಎಕ್ಸೆಟ್ರಾ ಸ್ಪೆಸಿಫೈಡ್ ಇನ್ ನೋಟ್ ಎ. ನೋಟ್ ಎಲ್ಲಿದ್ದರೆ 100% ಕೊಡಿ. ಡೊನೇಷನ್ ಮೇಡ್ ಬೈ ದ SSC ಫಂಡ್ ಇನ್ಸ್ಟಿಟ್ಯೂಟ್ ಎಕ್ಸೆಟ್ರಾ ಸ್ಪೆಸಿಫೈಡ್ ಇನ್ ನೋಟ್ ಬಿ. ನೋಟ್ ಬಿ ಇದ್ದರೆ 50% ಕೊಡಿ. ಆ್ಯಂಡ್ ಅಮೌಂಟ್ ಆಫ್ ಡಿಡಕ್ಷನ್ ಫಾರ್ ಅಂಡರ್ ಅಪ್ರೂವ್ಡ್ ಡೊನೇಷನ್ ಮೇಡ್ ಬೈ SSC ಆಸ್ ಶೋನ್ ಇನ್ ದ ನೋಟ್ ಸಿ. ನೋಟ್ ಸಿ ಇಲ್ಲಿದ್ದರೆ 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಆರ್ ಟೋಟಲ್ ಡೊನೇಷನ್ಸ್ ವಿಚ್ ಎವರ್ ಈಸ್ ಲೆಸ್ ಅದನ್ನು ಕೊಡಬೇಕು. ಆ ನೋಟ್ಸ್ನ 1 by 1 ಈಗ ನಾವು ಡಿಸ್ಕಸ್ ಮಾಡೋಣ. ನೋಟ್ ಎ, ನೋಟ್ ಬಿ, ನೋಟ್ ಸಿ. ಮೊದಲನೇದಾಗಿ ನೋಟ್ ಎ, ಡೊನೇಷನ್ ಟು ದ ಫಾಲೋವಿಂಗ್ ಯಾವ 100% ಡಿಡಕ್ಷನ್ಸ್. ಯಾವ ನೋಟ್ ಎಲ್ಲಿ? ನ್ಯಾಷನಲ್ ಡಿಫೆನ್ಸ್ ಫಂಡ್, ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್, ಪ್ರೈಮ್ ಮಿನಿಸ್ಟರ್ ಆರ್ಮೇನಿಯಾ ಅರ್ಥಕ್ವೇಕ್, ಆಫ್ರಿಕಾ ಫಂಡ್, ನ್ಯಾಷನಲ್ ಚಿಲ್ಡ್ರನ್ಸ್ ಫಂಡ್, ನ್ಯಾಷನಲ್ ಫೌಂಡೇಶನ್ ಫಾರ್ ಕಮ್ಯುನಲ್ ಹಾರ್ಮನಿ, ಎನಿ ಯೂನಿವರ್ಸಿಟಿ ಆರ್ ಎನಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್, ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್, ಎನಿ ಫಂಡ್ ಸೆಟ್ ಅಪ್ ಫಾರ್ ಗೌರ್ಮೆಂಟ್ ಆಫ್ ಗುಜರಾತ್, ಜಿಲ್ಲಾ ಸಾಕ್ಷರತಾ ಸಮಿತಿ, ದ ನ್ಯಾಷನಲ್ ಬ್ಲಡ್ ಟ್ರಾನ್ಸ್ಫ್ಯೂಷನ್, any fund set by the central government for providing medical relief, the Army Central Welfare Fund, the Andhra Pradesh Chief Minister Cyclone Relief Fund, the Andhra Pradesh Chief Minister Cyclone Relief Fund ಆದಮೇಲೆ ನ್ಯಾಷನಲ್ ಇಲ್ನೆಸ್ ಅಸಿಸ್ಟೆನ್ಸ್ ಫಂಡ್,
ದ ಚೀಫ್ ಮಿನಿಸ್ಟರ್ ರಿಲೀಫ್ ಫಂಡ್, ನ್ಯಾಷನಲ್ ಸ್ಪೋರ್ಟ್ಸ್ ಫಂಡ್, ನ್ಯಾಷನಲ್ ಕಲ್ಚರಲ್ ಫಂಡ್, ಫಂಡ್ ಫಾರ್ ಟೆಕ್ನಾಲಜಿ, ಎನಿ ಅದರ್ ಫಂಡ್ ಸೆಟ್ ಅಪ್ ಫಾರ್ ದಿ ವೆಲ್ಫೇರ್ ಆಫ್ ವಿಕ್ಟಿಮ್ಸ್ ಆಫ್ ಅರ್ಥಕ್ವೇಕ್ ಇನ್ ಗುಜರಾತ್, ನ್ಯಾಷನಲ್ ಟ್ರಸ್ಟ್ ಫಾರ್ ವೆಲ್ಫೇರ್ ಆರ್ ಪರ್ಸನ್ಸ್ ವಿತ್ ಅಸ್ಟಿನ್ ಆ್ಯಂಡ್ ಸ್ವಚ್ಛ ಭಾರತ್ ಕೋಶ್ ಆ್ಯಂಡ್ ದ ಕ್ಲೀನ್ ಗಂಗಾ, ದ ನ್ಯಾಷನಲ್ ಫಂಡ್ ಫಾರ್ ಕಂಟ್ರೋಲ್ ಆಫ್ ಡ್ರಗ್ ಅಬ್ಯೂಸ್. ಇವೆಲ್ಲ ಬಂದರೆ 100%. ಆಯಿತಾ, ಅವಾಗ ನೀವು ನೋಡಿದ್ವಲ್ಲ ಟೋಟಲ್ ಅಮೌಂಟ್ ಇಂಟು 100%, ಅದರಲ್ಲಿ ಯಾವುದೇ ಮಾತೇ ಇಲ್ಲ. ಆಮೇಲೆ ನೋಟ್ ಬಿ, ಡೊನೇಷನ್ ಟು ಫಾಲೋವಿಂಗ್ ಯಾವ 50%, ಇವು ಬಂದರೆ ಡೈರೆಕ್ಟ್ಲಿ 50%, ಟೋಟಲ್ ಅಮೌಂಟ್ ಇಂಟು 50%, ಯಾವುದೇ ಲಿಮಿಟ್ ಇಲ್ಲ. ಯಾವುದದು? ಜವಾಹರ್ಲಾಲ್ ನೆಹರು ಮೆಮೋರಿಯಲ್ ಫಂಡ್, ಪ್ರೈಮ್ ಮಿನಿಸ್ಟರ್ ಡ್ರಾಫ್ಟ್ ರಿಲೀಫ್ ಫಂಡ್, ಇಂದಿರಾ ಗಾಂಧಿ ಮೆಮೋರಿಯಲ್ ಟ್ರಸ್ಟ್ ಮತ್ತು ರಾಜೀವ್ ಗಾಂಧಿ ಫೌಂಡೇಶನ್ಸ್. ಇವು ಬಂದರೆ ಯು ಟೇಕ್ ಗಿವ್ 50%, ದಟ್ಸ್ ಇಟ್, ಮುಗೀತು. ಈಗ ವೆರಿ ಇಂಪಾರ್ಟೆಂಟು ಮತ್ತೆ ಡಿಸ್ಕಸ್ ಮಾಡಬೇಕಾಗಿರೋದು ಅಥವಾ ನಿಮಗೆ ಕನ್ಫ್ಯೂಷನ್ ಬರ್ತಕ್ಕಂಥದ್ದು ನೋಟ್ ಸಿ ಇಲ್ಲಿ, ಇದನ್ನು ನಾವು ಡಿಸ್ಕಸ್ ಮಾಡೋಣ. ನೋಡಿ, ನೋಟ್ ಸಿ ಅಂದರೆ ಮೇಲೆ ಹೇಳಿರ್ತಕ್ಕಂಥ 100%, 50% ಅವೆರಡರಲ್ಲಿ ಇಲ್ಲದೇ ಇರ್ತಕ್ಕಂಥವು ನೋಟ್ ಸಿಗೆ ಬರ್ತವೆ. ಅದು ಯಾವ್ದು ಬೇಕಾದರೂ ಆಗಿರ್ಬೋದು. ಇನ್ ಕೇಸ್ ಆಫ್ ಎನಿ ಅದರ್ ಅಪ್ರೂವ್ಡ್ ಡೊನೇಷನ್ಸ್ ಮೇಡ್ ಬೈ ದ ಅಸೆಸ್ಸಿ, ದ ಅಮೌಂಟ್ ಆಫ್ ಡಿಡಕ್ಷನ್ಸ್ ಮಸ್ಟ್ ಬಿ ಕ್ಯಾಲ್ಕುಲೇಟೆಡ್ ಅಂಡರ್ ದಿ ಫಾಲೋವಿಂಗ್ ಸ್ಟೆಪ್. ಸ್ಟೆಪ್ 1, ಕ್ಯಾಲ್ಕುಲೇಟ್ ದ ಟೋಟಲ್ ಅಮೌಂಟ್ ಆಫ್ ಅದರ್ ಅಪ್ರೂವ್ಡ್ ಡೊನೇಷನ್. ನೋಡಿ, ಆದರೆ ಅವು ವಿಚ್ ಡು ನಾಟ್ ಫಾರ್ಮ್ ಆಫ್ ದಿ 100% ಆ್ಯಂಡ್ 50%. ಅವು 100%ಅಲ್ಲಿ ಇರಬಾರ್ದು, 50%ಅಲ್ಲಿ ಇರಬಾರ್ದು. ಮತ್ತು ಇವು ಡೊನೇಷನ್ಸ್ ಅಲ್ಲ, ನಾಟ್ ಅಪ್ರೂವ್ ಡೊನೇಷನ್ಸ್ ಅಂತ ಹೇಳಿದಾರಲ್ವ, ಅವುಗಳಲ್ಲೂ ಇರಬಾರ್ದು. ಅವು ಅಪ್ರೂವ್ ಡೊನೇಷನ್ಸ್ ಆಗಿರಬೇಕು, ಆದರೆ 100 ಮತ್ತು 50 ಇರಬಾರ್ದು. ಅಪ್ರೂವ್ ಡೊನೇಷನ್ಸ್ ಆಗಿ 100ಅಲ್ಲಿದ್ದರೆ ಅದು ಎ, 50ಇಲ್ಲಿದ್ದರೆ ಬಿ, ಎರಡರಲ್ಲಿ ಇಲ್ಲ ಅಂದರೆ ಸಿ. ಒಟ್ಟಿನಲ್ಲಿ ನಾವು ಅಪ್ರೂವ್ಡ್ ಆಗಿರಬೇಕು. ನಾಟ್ ಅಪ್ರೂವ್ಡ್ ಅಂತಂದರೆ ಯಾವುದರಲ್ಲೂ ಬರೋದಿಲ್ಲ. ಎಕ್ಸಾಂಪಲ್ ಡೊನೇಷನ್ ಇನ್ ಕೈಂಡ್, ಆ ಥರ. ನೆಕ್ಸ್ಟ್ ಸ್ಟೆಪ್ 2, ನೀವೇನು ಮಾಡಬೇಕು? ಅಸರ್ಟೈನ್ ದ ಅಮೌಂಟ್ ಆಫ್ ಅದರ್ ಡೊನೇಷನ್ ಎಲಿಜಿಬಲ್ ಫಾರ್ ಡಿಡಕ್ಷನ್ಸ್. ಸೊ ಇಲ್ಲಿ ದ ಎಲಿಜಿಬಲ್ ಅಮೌಂಟ್ ಆಫ್ ಲೀಸ್ಟ್ ಆಫ್ ದಿ ಫಾಲೋವಿಂಗ್. ಎಲಿಜಿಬಿಲಿಟಿ ಹೆಂಗೆ ಗೊತ್ತಾಗುತ್ತೆ ನಮಗೆ ಅಂದರೆ, ಟೋಟಲ್ ಅಮೌಂಟ್ ಆಫ್ ಅದರ್ ಅಪ್ರೂವ್ಡ್ ಡೊನೇಷನ್ಸ್ ಆರ್ 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ವಿಚ್ ಎವರ್ ಈಸ್ ಲೆಸ್ ಇರುತ್ತೆ. ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ಗೆ ಫಾರ್ಮುಲಾ ನಮಗೆಲ್ಲರಿಗೂ ಗೊತ್ತಿದೆ. ಅದರ್ ಗ್ರಾಸ್ ಟೋಟಲ್ ಇನ್ಕಮ್ ಲೆಸ್ ಆರ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C to 80U ಅದರ್ ದನ್ 80G ಪ್ಲಸ್ ಟ್ಯಾಕ್ಸಬಲ್ ಕ್ಯಾಶುವಲ್ ಇನ್ಕಮ್. ಅವಾಗ ಇಲಿಸ್ಟ್ರೇಷನ್ ನಾವು ನೋಡಿದ್ದೀವಿ ಅಲ್ವಾ. ಮತ್ತು ಇಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಾನು ನಿಮ್ಗೆ ಹೇಳ್ತೀನಿ. ಏನಂದರೆ ಸ್ಟೆಪ್ 3, ಕ್ಯಾಲ್ಕುಲೇಟ್ ದಿ ಅಮೌಂಟ್ ಆಫ್ ಡಿಡಕ್ಷನ್ ಆನ್ ಅದರ್ ಅಪ್ರೂವ್ಡ್ ಡೊನೇಷನ್ಸ್ ಬೇಸ್ಡ್ ಆನ್ ಎಲಿಜಿಬಲ್ ಅಮೌಂಟ್. ಅದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಲ್ವಾ. ದ ಡಿಡಕ್ಷನ್ಸ್ ಫಾರ್ ದಿ ಅದರ್ ಅಪ್ರೂವ್ಡ್ ಡೊನೇಷನ್ಸ್ ಈಸ್ ಕ್ಯಾಲ್ಕುಲೇಟೆಡ್ ಇನ್ ದ ಫಾಲೋವಿಂಗ್ ಮ್ಯಾನರ್. ಹೆಂಗಂದರೆ ನೋಡಿ, ಈ ಪಾಯಿಂಟ್ ಗಮನಿಸಿ. ಇಫ್ ಅದರ್ ಅಪ್ರೂವ್ಡ್ ಡೊನೇಷನ್ಸ್ ಅಂದರೆ ನೋಟ್ ಎ, ನೋಟ್ ಬಿ ಬಿಟ್ಟು ಇನ್ನು ಮಿಕ್ಕಿರೋದಿರುತ್ತಲ್ಲ ಅವು. ಇಫ್ ಅದರ್ ಅಪ್ರೂವ್ಡ್ ಡೊನೇಷನ್ಸ್ ಡು ನಾಟ್ ಇನ್ಕ್ಲೂಡ್ ಡೊನೇಷನ್ ಟುವರ್ಡ್ಸ್ ಪ್ರಮೋಷನ್ ಆಫ್ ಫ್ಯಾಮಿಲಿ ಪ್ಲ್ಯಾನಿಂಗ್, ಅಲ್ಲಿ ಡೊನೇಷನ್ ಟು ಫ್ಯಾಮಿಲಿ ಪ್ಲ್ಯಾನಿಂಗ್ ಅಂತ ಇಲ್ಲ ಅಂದರೆ ಸಿಂಪಲ್ಲಾಗಿ ಅಮೌಂಟ್ ಆಫ್ ಡಿಡಕ್ಷನ್ ಎಷ್ಟಿರುತ್ತೆ ಗೊತ್ತಾ? ಎಷ್ಟು ಎಲಿಜಿಬಲ್ ಅಮೌಂಟ್ ಇರುತ್ತೋ ಅದರಲ್ಲಿ 50% ಇರುತ್ತೆ. ಆದರೆ ಇಫ್ ದ ಅದರ್ ಅಪ್ರೂವ್ಡ್ ಡೊನೇಷನ್ಸ್ ಇನ್ಕ್ಲೂಡ್ ಡೊನೇಷನ್ ಟುವರ್ಡ್ಸ್ ಪ್ರಮೋಷನ್ ಆಫ್ ಫ್ಯಾಮಿಲಿ ಪ್ಲ್ಯಾನಿಂಗ್ ಅಂತ ಇತ್ತು ಅಂತ ಅಂದ್ಕೊಳ್ಳಿ, ಆಯಿತಾ. ಇನ್ ಕೇಸ್ ಆಫ್ ಕಂಪನೀಸ್ ಇಫ್ ಅದರ್ ಅಂಡ್ ಟುವರ್ಡ್ಸ್ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಸಮಥಿಂಗ್ ಯಾವನಿತ್ತು ಅಂತ ಅಂದ್ಕೊಳ್ಳಿ, ಅವಾಗ ನೀವೇನು ಮಾಡಬೇಕು? ಅಮೌಂಟ್ ಡೊನೇಟೆಡ್ ಟುವರ್ಡ್ಸ್ ಪ್ರಮೋಷನ್ ಆಫ್ ಫ್ಯಾಮಿಲಿ ಪ್ಲ್ಯಾನಿಂಗ್ ಆರ್ ಎಲಿಜಿಬಲ್ ಅಮೌಂಟ್ ವಿಚ್ ಎವರ್ ಈಸ್ ಲೆಸ್ ತೊಗೊಬೇಕು. ನಾರ್ಮಲ್ ಟೈಮಲ್ಲಾದರೆ 50% ಆಫ್ ಎಲಿಜಿಬಲ್ ಅಮೌಂಟು. ಆದರೆ ಬೇರೆ ಸಮಯದಲ್ಲಿ ಅಮೌಂಟ್ ಡೊನೇಟೆಡ್ ಟುವರ್ಡ್ಸ್ ಪ್ರಮೋಷನ್ ಆಫ್ ಫ್ಯಾಮಿಲಿ ಪ್ಲ್ಯಾನಿಂಗ್ ಆರ್ ಎಲಿಜಿಬಲ್ ಅಮೌಂಟ್ ವಿಚ್ ಎವರ್ ಈಸ್ ಲೆಸ್ ತೊಗೊಂಡು ಅಷ್ಟು ಮಾಡಿದ್ರೆ ಸಾಕಾಗಲ್ಲ. ಅದಕ್ಕೆ ಆ್ಯಡ್ 50% ಬ್ಯಾಲೆನ್ಸ್ ಎಲಿಜಿಬಲ್ ಅಮೌಂಟ್. ಆ 50% ಬ್ಯಾಲೆನ್ಸ್ ಎಲಿಜಿಬಲ್ ಅಮೌಂಟ್ನ ಆ್ಯಡ್ ಮಾಡಬೇಕು. ಫ್ಯಾಮಿಲಿ ಪ್ಲ್ಯಾನಿಂಗ್ ಇಲ್ಲ ಅಂದರೆ ಬರೀ 50% ಎಲಿಜಿಬಲ್ ಅಮೌಂಟ್ ಆಯ್ತು, ಮುಗಿದೋಯ್ತು. ಆದರೆ ಅಲ್ಲಿ ಏನಾದರೂ ಫ್ಯಾಮಿಲಿ ಪ್ಲ್ಯಾನಿಂಗ್ ಅಂತಿದೆ ಅಂದರೆ ಎಲಿಜಿಬಲ್ ಅಮೌಂಟ್ ಆ್ಯಂಡ್ ಅಮೌಂಟ್ ಆಫ್ ಡೊನೇಷನ್ ವಿಚ್ ಎವರ್ ಈಸ್ ಲೆಸ್, ಅದು ಲೆಸ್ ತೊಗೊಂಡು ಆಮೇಲೆ 50% ಅದಕ್ಕೆ ನಾವು ಆ್ಯಡ್ ಮಾಡಬೇಕು. ಅದನ್ನು ಈಗ ನಾವು ನೋಡೋಣ. ಇದನ್ನು ನಾವು ಆಲ್ರೆಡಿ ಡಿಸ್ಕಸ್ ಮಾಡ್ತಾ ಇದ್ದೀವಿ ನೋಡಿ. ಡೊನೇಷನ್ ಟು NDF 24,000 ಡೈರೆಕ್ಟ್ಲಿ 100%. ಡೊನೇಷನ್ ಟು ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡ್ 18,000, 50% 9,000. ಡೊನೇಷನ್ ಟು ಆಫ್ರಿಕಾ ಫಂಡ್ 5,000 100%. ಡೊನೇಷನ್ ಟು ನ್ಯಾಷನಲ್ ಟ್ರಸ್ಟ್ ಫಾರ್ ವೆಲ್ಫೇರ್ ಆಫ್ ಪರ್ಸನ್ಸ್ ವಿತ್ ಅಸ್ಟೀಮ್ 7,000 ಡೈರೆಕ್ಟ್ಲಿ 100%. ಡೊನೇಷನ್ ಟು ಅಪ್ರೂವ್ಡ್ ಯೂನಿವರ್ಸಿಟಿ 7,500 100%, 7,500. ಇಲ್ಲಿ 100% ಬಂದುಬಿಡ್ತು, 50% ಬಂತು. ಮತ್ತು ಈ 100 ಅಪ್ರೂವ್ಡ್ ಡೊನೇಷನ್ಸ್ ಮತ್ತು ನೆಕ್ಸ್ಟು ನೋಟ್ ಎಲ್ಲಿ ಬಂದಿದ್ದಾಯಿತು, ನೋಟ್ ಬಿ ಆಯಿತು. ಇನ್ನು ನೋಟ್ ಸಿ ಅಂದರೆ ಇವು ಯಾವ ಇಲ್ಲದೆ ಇರ್ತಕ್ಕಂಥವು ಇದ್ದಾವೆ, ಎರಡಿದ್ದಾವೆ. ಒಂದು
ಡೊನೇಷನ್ ಟು ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರಮೋಷನ್ ಆಫ್ ಫ್ಯಾಮಿಲಿ ಪ್ಲಾನಿಂಗ್, ಇನ್ನೊಂದು ಡೊನೇಷನ್ ಆಫ್ ಅಪ್ರೂವ್ಡ್ ಆಫ್ ಚಾರಿಟಬಲ್ ಟ್ರಸ್ಟ್ 27,000 22,000. ಇವು ನೋಟ್ ಸಿಗೆ ಬರ್ತವೆ. ಇದನ್ನು ನಾವು ಸಪ್ರೇಟಾಗಿ ಡೀಲ್ ಮಾಡಬೇಕು. ಮತ್ತು ನೀವು ಇನ್ನೊಂದು ಗಮನಿಸ್ಬೋದು, ಇದೊಂದು ಮಿಸ್ ಆಗಿದೆ ಇಲ್ಲಿ. ಯಾವುದು ಹೇಳಿ ಇದು ಡೊನೇಷನ್ ಇನ್ ಕೈಂಡ್, ಅದು ಅಪ್ರೂವ್ ಡೊನೇಷನ್ ಅಲ್ಲ, ಹಾಗಾಗಿ ಅದನ್ನು ಬಿಟ್ಬಿಟ್ಟಿದ್ದೀವಿ. ಬರೀ ಅಪ್ರೂವ್ ಡೊನೇಷನ್ ತೊಗೊಬೇಕು. ಅದರಲ್ಲಿ 3 ಭಾಗ 100%, 50% ಮತ್ತು ಅದರ್ ಅಪ್ರೂವ್ ಡೊನೇಷನ್ಸ್. ಓಕೆ, ಅದರ್ ಅಪ್ರೂವ್ ಡೊನೇಷನ್ಸಲ್ಲಿ ನಾವು ಯಾವ ಥರ ಮಾಡಬೇಕಪ್ಪ ಅಂದರೆ, ಫಸ್ಟ್ ಅವುಗಳನ್ನ ಕ್ಯಾಲ್ಕುಲೇಟ್ ಮಾಡಿ, ಎಷ್ಟಿದೆ ಟೋಟಲ್ ಮಾಡಿ ಅವುಗಳನ್ನ. ಓಕೆ, ಫ್ಯಾಮಿಲಿ ಪ್ಲಾನಿಂಗ್ 27,700 ಕೊಟ್ಟಿದ್ದೀವಿ. ಡೊನೇಷನ್ ಟು ಅಪ್ರೂವ್ಡ್ ಚಾರಿಟಬಲ್ ಟ್ರಸ್ಟ್ 22,000 ಕೊಟ್ಟಿದ್ದೀವಿ. ಟೋಟಲ್ 49,700 ಆಯಿತಾ. ಇವಾಗ ನೀವೇನು ಮಾಡಬೇಕು, 49,700 ಆರ್ 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್. 3,42,700 10% ಮಾಡಿದ್ರೆ 34,270. ಸೊ 34,270 ಎಷ್ಟಾಯ್ತು ಈಗ? 34,270 ಆರ್ 49,700 ವಿಚ್ ಎವರ್ ಈಸ್ ಲೆಸ್ 34,270 ಇಸ್ ಲೆಸ್. ಹಾಗಾಗಿ ಅದರ್ ಅಪ್ರೂವ್ ಡೊನೇಷನ್ಸ್ ಇಲ್ಲಿ ನಿಮಗೆ 34,270 ಆಗುತ್ತೆ. ಇದು ಎಲಿಜಿಬಲ್ ಅಮೌಂಟ್. ಅದರ್ ಅಪ್ರೂವ್ ಡೊನೇಷನ್ ಎಲಿಜಿಬಲ್ ಫಾರ್ ರಿಡಕ್ಷನ್ ಇಸ್ ದ 34,270. ನೋಡಿ, ಇಲ್ಲಿ ನಿಮ್ಗೊಂದು ವಿಷಯ ಹೇಳ್ತೀನಿ. ಏನಪ್ಪ ಅಂತಂದರೆ, ಇಲ್ಲೇನಾದರೂ ನಿಮ್ಗೆ ಇವಾಗ ಫ್ಯಾಮಿಲಿ ಪ್ಲ್ಯಾನಿಂಗ್ ಅನ್ನೋ ಒಂದು ಇಲ್ಲ ಅಂದಿದ್ದಿದ್ರೆ ಆಯಿತಾ, ಅಮೌಂಟ್ ಆಫ್ ರಿಡಕ್ಷನ್ ಫಾರ್ ಅದರ್ ಅಪ್ರೂವ್ ಡೊನೇಷನ್ಸ್ ಅದರಲ್ಲಿ ಫ್ಯಾಮಿಲಿ ಪ್ಲ್ಯಾನಿಂಗ್ ಇಲ್ಲ ಅಂತ ನಾನು ಹೇಳಿದ್ದಿದ್ರೆ ಡೈರೆಕ್ಟಾಗಿ ನೀವೇನು ಮಾಡಬೇಕಾಗಿತ್ತು ಗೊತ್ತಾ? ಎಲಿಜಿಬಲ್ ಅಮೌಂಟ್ ಇದೆಯಲ್ಲ 34,270, ಅದರಲ್ಲಿ 50% ಕೊಟ್ಟಿದ್ರೆ ಮುಗಿದೋಗ್ತಾ ಇತ್ತು. ಆದರೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಅನ್ನೋ ಒಂದು ಕಂಟೆಂಟ್ ಇರೋದ್ರಿಂದ ನಾವೇನು ಮಾಡಬೇಕು, ಇದನ್ನು ಬೇರೆ ರೀತಿಯಲ್ಲಿ ನಾವು ಇದನ್ನು ಟ್ರೀಟ್ಮೆಂಟ್ ಮಾಡಬೇಕು. ಯಾವುದದು ಆಲ್ರೆಡಿ ನಾವು ನೋಡಿದ್ವಿ. ಅಮೌಂಟ್ ಆಫ್ ಡೊನೇಷನ್ ಟುವರ್ಡ್ಸ್ ಪ್ರಮೋಷನ್ ಆಫ್ ಫ್ಯಾಮಿಲಿ ಪ್ಲ್ಯಾನಿಂಗ್ ಆರ್ ಎಲಿಜಿಬಲ್ ಅಮೌಂಟ್ ವಿಚ್ ಎವರ್ ಈಸ್ ಲೆಸ್. ಯಾವುದನ್ನು ತೊಗೊಬೇಕು? ಯಾವ್ದು ತೊಗೊಂಡ್ವಿ ನಾವು ಅವಾಗ? 27,700 rupees ಬಂತು. ಆಮೇಲೆ ಅದರಲ್ಲಿ ನಾವೇನು ಮಾಡಬೇಕು, ಆ್ಯಡ್ 50% ಆಫ್ ಬ್ಯಾಲೆನ್ಸ್ ಎಲಿಜಿಬಲ್ ಅಮೌಂಟ್ 34,270 ಮೈನಸ್ 27,700 ಬ್ಯಾಲೆನ್ಸ್ ಅಮೌಂಟು ಬಂದುತ್ತೆ. ಅದರಲ್ಲಿ ನಾವು 50% ಮಾಡಿದ್ರೆ ನಮಗೆ 3,285 ಬರುತ್ತೆ. ಟೋಟಲ್ ಇವೆರಡನ್ನೂ ಟೋಟಲ್ ಮಾಡಿದ್ರೆ 30,985 ಬರುತ್ತೆ. ನೋಡಿ, ಅದನ್ನೇ ನಾನು ಅವಾಗ ಹೇಳಿದ್ದು ನಿಮಗೆ, ಆಯಿತಾ? ಏನು ಹೇಳಿ? ಕ್ಯಾಲ್ಕುಲೇಟ್ ದಿ ಅಮೌಂಟ್ ಆಫ್ ಡಿಡಕ್ಷನ್ ಆನ್ ಅದರ್ ಅಪ್ರೂವ್ ಡೊನೇಷನ್ ಬೇಸ್ಡ್ ಆನ್ ದ ಎಲಿಜಿಬಲ್ ಅಮೌಂಟ್. ಫಸ್ಟ್ ನಾವೇನು ಮಾಡ್ತೀವಿ, ಎಲಿಜಿಬಲ್ ಅಮೌಂಟ್ ಕನ್ಸಿಡರ್ ಮಾಡ್ತೀವಿ, ಎಲ್ಲ ಟೋಟಲ್ ಮಾಡ್ತೀವಿ. ಆಮೇಲೆ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮಲ್ಲಿ 10% ಮಾಡ್ತೀವಿ. ವಿಚ್ ಅವರ್ ಈಸ್ ಲೆಸ್ ಅದನ್ನು ತೊಗೊತೀವಿ, ಅದು ಎಲಿಜಿಬಲ್ ಅಮೌಂಟ್. ನಮಗಲ್ಲಿ ಬಂತಲ್ಲ 34,850, ಅದು ಎಲಿಜಿಬಲ್ ಅಮೌಂಟು. ಅದೇ ರೀತಿ ನೆಕ್ಸ್ಟ್ ನಾವೇನು ಮಾಡಬೇಕಂದ್ರೆ, ದ ಡಿಡಕ್ಷನ್ಸ್ ಫಾರ್ ಅದರ್ ಅಪ್ರೂವ್ ಡೊನೇಷನ್ಸ್ ಈಸ್ ಕ್ಯಾಲ್ಕುಲೇಟೆಡ್ ಇನ್ ದ ಫಾಲೋವಿಂಗ್ ಮ್ಯಾನರ್. ಪಾಯಿಂಟ್ ಎ ಯಾವ ರೀತಿ ಅಂತಂದರೆ, ಇಫ್ ದ ಅಪ್ರೂವ್ಡ್ ಡೊನೇಷನ್ಸ್ ಡು ನಾಟ್ ಇನ್ಕ್ಲೂಡ್ ಡೊನೇಷನ್ಸ್ ಟುವರ್ಡ್ಸ್ ಪ್ರಮೋಷನ್ ಆಫ್ ಫ್ಯಾಮಿಲಿ ಪ್ಲ್ಯಾನಿಂಗ್. ಆ ಅಪ್ರೂವ್ಡ್ ಡೊನೇಷನ್ಸ್ ಏನಾದರೂ ಡೊನೇಷನ್ಸ್ ಟುವರ್ಡ್ಸ್ ಫ್ಯಾಮಿಲಿ ಪ್ಲ್ಯಾನಿಂಗ್ ಅಂತ ಇಲ್ಲ ಅಂದರೆ ಅಮೌಂಟ್ ಆಫ್ ಡಿಡಕ್ಷನ್ಸ್ ಎಷ್ಟಿರುತ್ತೆ ಗೊತ್ತಾ ನಿಮಗೆ? 50% ಆಫ್ ಎಲಿಜಿಬಲ್ ಅಮೌಂಟ್. 34,850 ಅರ್ಧ ಕೊಟ್ಟರೆ ಮುಗಿದೋಗ್ತಾ ಇತ್ತು. ಆದರೆ ಇಫ್ ದ ಅದರ್ ಅಪ್ರೂವ್ ಡೊನೇಷನ್ಸ್ ಇನ್ಕ್ಲೂಡ್ ಡೊನೇಷನ್ ಟುವರ್ಡ್ಸ್ ಪ್ರಮೋಷನ್ ಆಫ್ ಫ್ಯಾಮಿಲಿ ಪ್ಲ್ಯಾನಿಂಗ್ ಅಂತ ಪದ ಇರೋದ್ರಿಂದ, ಕಂಟೆಂಟ್ ಇರೋದ್ರಿಂದ ನೀವೇನು ಮಾಡಬೇಕು, ಈ ಥರ ಮಾಡಬೇಕು. ಇವಾಗ ಅಮೌಂಟ್ ಡೊನೇಟೆಡ್ ಟುವರ್ಡ್ಸ್ ಪ್ರಮೋಷನ್ ಆಫ್ ಫ್ಯಾಮಿಲಿ ಪ್ಲ್ಯಾನಿಂಗ್ ಆರ್ ಎಲಿಜಿಬಲ್ ಅಮೌಂಟ್ ವಿಚ್ ಎವರ್ ಇಸ್ ಲೆಸ್ ತೊಗೊಬೇಕು, ಅದನ್ನು ಕೊಡಬೇಕು. ಅದ್ರ ಜೊತೆಗೆ 50% ಆಫ್ ಬ್ಯಾಲೆನ್ಸ್ ಎಲಿಜಿಬಲ್ ಅಮೌಂಟ್ ಕೊಡಬೇಕು, ಅದನ್ನ ಆ್ಯಡ್ ಮಾಡಬೇಕು. ಈ ಥರ ಮಾಡಬೇಕು. ಅದನ್ನೇ ನಾವು ಮಾಡಿದವಾಗಲಿ. ನೋಡಿ, ಇಲ್ಲಿ ಫ್ಯಾಮಿಲಿ ಪ್ಲ್ಯಾನಿಂಗ್ ಇರೋದ್ರಿಂದ ಅಮೌಂಟ್ ಆಫ್ ಡೊನೇಷನ್ ಟುವರ್ಡ್ಸ್ ಪ್ರಮೋಷನ್ ಆಫ್ ಫ್ಯಾಮಿಲಿ ಪ್ಲ್ಯಾನಿಂಗ್ 27,700 ಆರ್ ಎಲಿಜಿಬಲ್ ಅಮೌಂಟ್ 34,270 ವಿಚ್ ಅವರ್ ಇಸ್ ಲೆಸ್ 27,700. ಆಮೇಲೆ ರಿಮೈನಿಂಗ್ ಎಲಿಜಿಬಲ್ ಅಮೌಂಟಲ್ಲಿ 50% ಆ್ಯಡ್ ಮಾಡಿದ್ವಿ, 3,285. ಹಂಗಾಗಿ ಇದು 30,985 ಆಯಿತು. ಯಾವುದಿದು? ಅಮೌಂಟ್ ಡಿಡಕ್ಷನ್ಸ್ ಫಾರ್ ಅದರ್ ಅಪ್ರೂವ್ ಡೊನೇಷನ್ 30,985 ಆಯಿತು. ಆಮೇಲೆ ಡೊನೇಷನ್ ಟು ಅನ್ ಅಪ್ರೂವ್ಡ್ ಯೂನಿವರ್ಸಿಟಿ 7,500. ಆಮೇಲೆ ಅದೇ ಇವು 50% ಇದಾವಲ್ಲ, 50%, 100% ಅವು 24,000, 9,000, 5,000, 7,000 ಆ್ಯಂಡ್ 7,500 ಇವು. ಮತ್ತು ಅಲ್ಲಿ ಇರ್ತಕ್ಕಂತಹದ್ದು 30,985. ಸೊ ಇಷ್ಟು ಟೋಟಲ್ ಮಾಡಿದರೆ ನಮಗೆ ಅಮೌಂಟ್ ಆಫ್ ಡಿಡಕ್ಷನ್ 83,485 ಬರುತ್ತೆ. ಇದು 80Gಯಲ್ಲಿ, ಹೌದಾ? ಅದನ್ನೇ ನಾವಿಲ್ಲಿ ಹಾಕ್ಕೊಂಡಿರೋದು 83,485 80Gಯಲ್ಲಿ.
ಮತ್ತು 80Dಯಲ್ಲಿ ಒಂದೇ ಇರೋದು ಮೆಡಿಕಲ್ ಇನ್ಶೂರೆನ್ಸ್, ಅದು 6,000. ಸೊ ಡಿಡಕ್ಷನ್ಸ್ ಎರಡೇ ಇರೋದು, 6,000 ಪ್ಲಸ್ 83,485, 89,485 ರುಪೀಸ್ ಬಂತು. ಹೌದಾ? ಈ 89,485ನ ಲೆಸ್ ಮಾಡಿದ್ದೀವಿ, ಅವಾಗ ನಮಗೆ 2,43,215 ಬಂದಿದೆ. ಯಾವುದ್ರಲ್ಲಿ ಲೆಸ್ ಮಾಡಿದ್ದೀವಿ ಹೇಳಿ? ಗ್ರಾಸ್ ಟೋಟಲ್ ಇನ್ಕಮಲ್ಲಿ ಲೆಸ್ ಮಾಡಿದ್ದೀವಿ ನಾವು, ಅಕಾರ್ಡಿಂಗ್ ಟು ದ ಫಾರ್ಮೆಟ್ ಬರ್ತಾ ಇರೋದು. ಹೌದಾ? ಫಸ್ಟ್ ನಾವೇನು ಮಾಡಿದ್ವಿ, ನಾರ್ಮಲ್ ಇನ್ಕಮ್ಸ್ ಎಲ್ಲ ಹಾಕೊಂಡ್ವಿ. ಬಿಸ್ನೆಸ್ ಇನ್ಕಮ್ 3 lakh, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅದರ್ ದನ್ STT 20,000 ಆ್ಯಂಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅದರ್ ದನ್ ಕ್ಯಾಶುವಲ್ ಇನ್ಕಮ್ 12,700, ಟೋಟಲ್ 3,32,700 ಆಯಿತು. ಇದರಲ್ಲಿ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C to 80U 6,000 80Dಯಲ್ಲಿ, 83,485 80Gಯಲ್ಲಿ, ಎರಡು ಸೇರಿದ್ರೆ 89,485 ಲೆಸ್ ಮಾಡಿದ್ರಿ ಕ್ರಾಸ್ ಟೋಟಲ್ ಇನ್ಕಮಲ್ಲಿ. ಅವಾಗ ನಮ್ಗೆ ಅದರ್ ಟ್ಯಾಕ್ಸಬಲ್ ಇನ್ಕಮ್ ಬಂದು 2,43,215 ಬಂತು. ಮತ್ತು ಅದಕ್ಕೆ ನಾವೇನು ಮಾಡಬೇಕು, ಎಕ್ಸ್ಟ್ರಾರ್ಡ್ನರಿ ಟ್ಯಾಕ್ಸ್ ರೇಟ್ ಸಿಸ್ಟಮ್ಸ್ ಇರತಕ್ಕಂತಹ ಐಟಮ್ಸ್ ಆ್ಯಡ್ ಮಾಡಬೇಕು. ಅದು ಯಾವುದು? ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಲಯಬಲ್ ಫಾರ್ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಇದು 15%, ಆ್ಯಡ್ ಮಾಡಿ 30%. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದು 20%, ಆ್ಯಡ್ ಮಾಡಿ 1 lakh. ಕ್ಯಾಶುವಲ್ ಇನ್ಕಮ್ 16,000, ಇದಕ್ಕೆ 30% ಆ್ಯಡ್ ಮಾಡಿ. ಸರ್ ಇನ್ನು ಅವಾಗಲೇ ಮಾಡಿದ್ವಲ್ಲ ಅವು ನಾರ್ಮಲ್ ರೇಟು ಆಯಿತಾ, ಅವು 10% ಬರ್ಬೋದು, 5% ಬರ್ಬೋದು, ಎಲ್ಲಕ್ಕೂ ಒಂದೇ ರೇಟು. ಹಂಗಾಗಿ ಅವನಲ್ಲಿ ತಗೊಂಡಿದ್ದೀನಿ. ಅದು ನಾನು ನಿಮ್ಗೆ ನೆಕ್ಸ್ಟ್ ಚಾಪ್ಟ್ರಲ್ಲಿ ಹೇಳ್ತೀನಿ ಆಯಿತಾ, ಯಾವ ಥರ ಅಂತ ಟ್ಯಾಕ್ಸ್ ಸ್ಲ್ಯಾಬ್ಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡೋದು. ಸೊ ಹಾಗಾಗಿ 2,43,215ಗೆ ಈ ಒಂದು ಎಕ್ಸ್ಟ್ರಾರ್ಡಿನರಿ ರೇಟ್ ಸಿಸ್ಟಮ್ ಇರ್ತಕ್ಕಂಥ ಐಟಮ್ಸ್ನ ಆ್ಯಡ್ ಮಾಡಿದಾಗ 1,46,000 ಆ್ಯಡ್ ಮಾಡಿದಾಗ 3,89,220 ಬಂತು. ದಿಸ್ ಈಸ್ ದ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ರೌಂಡೆಡ್ ಫಿಗರ್ ಮಾಡಿದ್ದೀವಿ ಆಯಿತಾ. ಈಗ ನಿಮಗೆ ನಿಮ್ಗೆ ಆ್ಯಕ್ಚುಲಿ ಎಷ್ಟು ಬರುತ್ತೆ ಈಗ? ಇದು ನಿಮಗೆ 3,89,215 ಬರುತ್ತೆ. ರೌಂಡ್ ಫಿಗರ್ ಮಾಡಿರೋದ್ರಿಂದ 220 ಆಯಿತು ಆಯಿತಾ. ನಿಯರ್ ಟು ದ 10 ಯಾವುದಿದೆ ಅದಕ್ಕೆ ನಾವು ರೌಂಡ್ ಫಿಗರ್ ಮಾಡಬೇಕು. ಸೊ ಇದಿಷ್ಟು ನಿಮ್ಮ ಇಲಿಸ್ಟ್ರೇಷನ್ 13. ಐ ಥಿಂಕ್ ಇದರಲ್ಲಿ ನಿಮಗೆಲ್ಲ ಅಡ್ಜಸ್ಟ್ಮೆಂಟ್ಸ್ ಕೂಡ ಕವರ್ ಆಗಿದೆ. ಆ್ಯಂಡ್ ನೌ ಯು ಟ್ರೈ ಟು ಸಾಲ್ವ್ ಪ್ರೀವಿಯಸ್ ಇಯರ್ ಪೇಪರ್ಸ್ ಆ್ಯಂಡ್ ಚೆಕ್ ಯುವರ್ ಫ್ಯಾಮಿಲಿಯಾರಿಟಿ. Okay, thanks for watching. Have a great day. Jai Hind.